ಪ್ರೆಸಿಡೆನ್ಸಿ ಬಿಇಡಿ ವಿದ್ಯಾಲಯ ಮತ್ತು ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಬಿಇಡಿ ವಿದ್ಯಾರ್ಥಿಗಳಿಗೆ ಟಿಇಟಿ ಕುರಿತು 5 ದಿನಗಳ ವರ್ಕ್ಶಾಪ್ ಅನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ. ನನ್ನ ಹೆಸರು ಮಂಜುನಾಥ್ ಕರಸಗಿ. ನಾನು ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಬ್ದ ಅನ್ನುವಂತ ಚಾಪ್ಟರ್ ನಾನು ತೆಗೆದುಕೊಳ್ತೀನಿ. ಇಲ್ಲಿ ಶಬ್ದ ಅಂತಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಸೌಂಡ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ನಮಗೆ ಶಬ್ದ ಆದ ತಕ್ಷಣ ಮೊದಲನೇ ಕ್ವಶನ್ ಉದ್ಭವ ಆಗ್ತದ. ಯಾವ ರೀತಿ ಅಂತಂದ್ರ ಇಲ್ಲಿ ಒಂದ್ಸಲ PSI ಕೇಳಿದ ಕ್ವಶನ್ ಯಾವ ರೀತಿ ಕೇಳಿದ ಅಂತಂದ್ರ ಶಬ್ದದ ಕುರಿತು ಅಧ್ಯಯನ ಮಾಡುವಂತಹ ಭೌತಶಾಸ್ತ್ರದ ಶಾಖೆಗೆ ಏನಂತ ಕರೀತಾರೆ ಅಂದ್ರ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಶಬ್ದದ ಕುರಿತು ಅಧ್ಯಯನ ಮಾಡುವಂತಹ ಭೌತಶಾಸ್ತ್ರದ ಶಾಖೆಗೆ ಏನಂತ ಕರೀತಾರೆ ಅಂದ್ರ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಶಬ್ದ ಅಂದ್ರೆ ಏನು? ಇಲ್ಲಿ ಶಬ್ದದ ಕುರಿತು ಅಧ್ಯಯನ ಮಾಡುವಂತ ಭೌತಶಾಸ್ತ್ರ ಶಾಖೆಗೆ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಶಬ್ದ ಅಂತಂದ್ರೆ ಏನಂತ ಕೇಳತ್ತಂದ್ರ ಇಲ್ಲಿ ನಾವು ಗ್ರಹಿಸುವ ತರಂಗಗಳ ಕಂಪನಾಂಕವನ್ನು ಏನಂತ ಕರೀತಾರೆ ಅಂದ್ರೆ ಶಬ್ದ ಅಂತ ಕರೀತಾರೆ. ನಾವು ಗ್ರಹಿಸುವ ತರಂಗಗಳ ಕಂಪನಾಂಕವನ್ನು ಶಬ್ದ ಅಂತ ಕರೆದ್ರೆ ಹಾಗಾದ್ರೆ ತರಂಗ ಅಂದ್ರೆ ಏನು? ನೋಡ್ರಿ, ಶಬ್ದದ ಕುರಿತು ಅಧ್ಯಯನ ಮಾಡುವಂತ ಭೌತಶಾಸ್ತ್ರ ಶಾಖೆಗೆ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಇಲ್ಲಿ ಶಬ್ದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಸೌಂಡ್ ಅಂತ ಕರೀತಾರೆ. ಹಾಗಾದ್ರೆ ಶಬ್ದದ ಕುರಿತು ಅಧ್ಯಯನ ಮಾಡುವಂತ ಭೌತಶಾಸ್ತ್ರ ಶಾಖೆಗೆ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಶಬ್ದ ಅಂತಂದ್ರ ನಾವು ಗ್ರಹಿಸುವ ತರಂಗಗಳ ಕಂಪನಾಂಕವನ್ನು ಏನಂತ ಕರೀತಾರೆ ಅಂದ್ರೆ ಶಬ್ದ ಅಂತ ಕರೀತಾರೆ. ಹಾಗಾದ್ರೆ ನಾವು ಗ್ರಹಿಸುವ ತರಂಗಗಳ ಕಂಪನಾಂಕವನ್ನು ಶಬ್ದ ಅಂತ ಕರೆದ್ರ ಇಲ್ಲಿ ತರಂಗ ಅಂದ್ರೆ ಏನು? ತರಂಗ ಅಂದ್ರ ಇಲ್ಲಿ ಒಂದು ಮಾಧ್ಯಮದಲ್ಲಿ ಶಬ್ದ ಪ್ರವಹಿಸುವಾಗ ಅಲ್ಲಿ ಏನುಂಟಾಗ್ತದೆ ಅಂದ್ರೆ ಕ್ಷೋಭೆ ಉಂಟಾಗ್ತದೆ. ಒಂದು ಮಾಧ್ಯಮದ ಮೂಲಕ ಶಬ್ದ ಪ್ರವಹಿಸುವಾಗ ಕ್ಷೋಭೆ ಉಂಟಾಗ್ತದ ಅಥವಾ ಅಡಚಣೆ ಉಂಟಾಗ್ತದ. ಅದನ್ನೇ ಏನಂತ ಕರೀತಾರೆ ಅಂದ್ರೆ ತರಂಗ ಅಂತ ಕರೀತಾರೆ. ಇಲ್ಲಿ ನಮ್ಮ ಕ್ವಶನ್ ಕೇಳಿ ಯಾವ ರೀತಿ ಕೇಳ್ತಾರ ಅಂತಂದ್ರೆ ಶಬ್ದದ ಕುರಿತು ಅಧ್ಯಯನ ಮಾಡುವಂತ ಭೌತಶಾಸ್ತ್ರ ಶಾಖೆಗೆ ಏನಂತ ಕರೀತಾರೆ ಅಂದ್ರೆ ಅಕೌಸ್ಟಿಕ್ಸ್ ಅಂತ ಕರೀತಾರೆ. ಇಲ್ಲಿ ಶಬ್ದ ಅಂದ್ರೆ ಏನಂತ ಕೇಳಂಗಿಲ್ಲ ಕ್ವಶನ್, ತರಂಗ ಅಂದ್ರೆ ಏನಂತ ಕೇಳಂಗಿಲ್ಲ. ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ಉದ್ಭವ ಆಗ್ತಾವ ಅಂತಂದ್ರ ಶಬ್ದದ ಗುಣಲಕ್ಷಣಗಳ ಮೇಲೆ ಕ್ವಶನ್ ಬರ್ತಾವ. ಯಾವುದ್ರ ಮೇಲೆ ಕ್ವಶನ್ ಉದ್ಭವ ಅಂತಂದ್ರೆ ಶಬ್ದದ ಗುಣಲಕ್ಷಣಗಳು. ಹಾಗಾದ್ರೆ ಇಲ್ಲಿ ನಾವು ಶಬ್ದದ ಗುಣಲಕ್ಷಣಗಳನ್ನು ನೋಡಿದಾಗ ಇಲ್ಲಿ ಶಬ್ದದ ಗುಣಲಕ್ಷಣ ನೋಡಿದಾಗ ಶಬ್ದವು ಏನ್ ಮಾಡ್ತದ ಅಂದ್ರ ಶಕ್ತಿಯ ಒಂದು ರೂಪವಾಗಿದೆ. ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಹೌದೇನ್ರಿ? ಎಸ್, ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಇಲ್ಲಿ ಶಕ್ತಿಯ ರೂಪ ಅಂತಂದ್ರ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಅಥವಾ ಒಂದು ವಿಧದಿಂದ ಮತ್ತೊಂದು ವಿಧಕ್ಕೆ ಪರಿವರ್ತಿಸಲು ಸಾಧ್ಯವಿದ್ದರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಶಕ್ತಿಯ ರೂಪ ಅಂತ ಕರೀತಾರೆ. ಹಾಗಾದ್ರೆ ಶಬ್ದವು ಒಂದು ಶಕ್ತಿಯ ರೂಪ ಆಗಿದೆ ಅಂತ ಕೇಳ್ತಾರೆ. ಇಲ್ಲಿ ಶಬ್ದ ಶಕ್ತಿಯಿಂದ ಯಾವ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು ಅಂತಂದ್ರೆ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಶಬ್ದ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಿರುವುದರಿಂದ ಆ ಶಬ್ದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಶಕ್ತಿಯ ರೂಪವಾಗಿದೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಒಂದು ಶಕ್ತಿ ಸಂರಕ್ಷಣಾ ನಿಯಮ ಅಂತ ಕಂಡು ಬರ್ತದ. ಏನಂತ ಕಂಡು ಬರ್ತದಂದ್ರ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಶಕ್ತಿಯನ್ನು ಲಯಗೊಳಿಸಲು ಸಾಧ್ಯವಿಲ್ಲ, ಶಕ್ತಿಯನ್ನು ಒಂದು ವಿಧದಿಂದ ಮತ್ತೊಂದು ವಿಧಕ್ಕೆ ಪರಿವರ್ತಿಸಲು ಸಾಧ್ಯವಿದೆ. ಅದಕ್ಕೆ ಶಕ್ತಿ ಸಂರಕ್ಷಣಾ ನಿಯಮ ಅಂತ ಕರೀತಾರ. ಅದೇ ರೀತಿಯಾಗಿ ಶಬ್ದವು ಯಾವ ರೂಪವಾಗಿದೆ ಅಂತ ಕೇಳಿದ್ರೆ ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಹಾಗಾದ್ರೆ ಶಬ್ದವು ಒಂದು ಶಕ್ತಿಯ ರೂಪ ಅಂತ ಹೇಳಿದ್ರು. ಇಲ್ಲಿ ಶಬ್ದವು ಏನ್ ಮಾಡ್ತದೆ ಅಂದ್ರೆ ಪ್ರತಿಫಲನ ಹೊಂದುತ್ತದೆ. ಶಬ್ದ ಪ್ರತಿಫಲನ ಹೊಂದದ. ಈ ಶಬ್ದ ಪ್ರತಿಫಲನ ಹೊಂದಬೇಕಾದ್ರೆ ನಿರ್ದಿಷ್ಟವಾಗಿ ಎಷ್ಟು ಅಂತರವನ್ನು ಹೊಂದಿರಬೇಕಂದ್ರ 16.6 ಮೀಟರ್ ಅಂತರವನ್ನು ಹೊಂದಿರಬೇಕು ಅಥವಾ 17 ಮೀಟರ್ ನಿರ್ದಿಷ್ಟ ಅಂತರವನ್ನು ಹೊಂದಿರಬೇಕು. ಕ್ವಶನ್ ಕೇಳಿದಲ್ಲಿ PSI ನಲ್ಲಿ ಶಬ್ದವು ಪ್ರತಿಧ್ವನಿ ಅಥವಾ ಶಬ್ದವು ಪ್ರತಿಧ್ವನಿ ಉಂಟಾಗಬೇಕಾದ ನಿರ್ದಿಷ್ಟವಾದ ಅಂತರ ಎಷ್ಟಿರ್ಬೇಕಂದ್ರೆ 17 ಮೀಟರ್. ಇಲ್ಲಿ ಶಬ್ದ ಪ್ರತಿಫಲನ ಹೊಂದದ. ಆ ಶಬ್ದ ಪ್ರತಿಫಲನ ಹೊಂದುವುದರಿಂದ ಏನ್ ಉಂಟಾಗ್ತದ ಅಂತಂದ್ರ ಪ್ರತಿಧ್ವನಿ ಉಂಟಾಗ್ತದ. ಏನ್ ಉಂಟಾಗ್ತದ? ಪ್ರತಿಧ್ವನಿ ಉಂಟಾಗ್ತದ. ಆ ಪ್ರತಿಧ್ವನಿ ಉಂಟಾಗಬೇಕಾದ್ರ ನಿರ್ದಿಷ್ಟವಾಗಿ ಎಷ್ಟು ಅಂತರವನ್ನು ಹೊಂದಿರಬೇಕು ಅಂದ್ರ
16.6 ಮೀಟರ್ ಅಥವಾ 17 ಮೀಟರ್ ನಿರ್ದಿಷ್ಟವಾದ ಅಂತರವನ್ನು ಹೊಂದಿರಬೇಕು. ಕ್ವಶನ್ ಕೇಳಿದಾನೆ ಇಲ್ಲಿ ಶಬ್ದ ಪ್ರತಿಧ್ವನಿ ಉಂಟಾಗಬೇಕಾದ್ರೆ ನಿರ್ದಿಷ್ಟವಾಗಿ ಎಷ್ಟು ಅಂತರವನ್ನು ಹೊಂದಿರಬೇಕು? ಎಷ್ಟು ಅಂತರವನ್ನು ಹೊಂದಿರಬೇಕಂದ್ರೆ 17 ಮೀಟರ್ ನಿರ್ದಿಷ್ಟ ಅಂತರವನ್ನು ಹೊಂದಿರಬೇಕು. ರೌಂಡ್ ಫಿಗರ್ ಆಗಿ ಕೊಡ್ತಾನ 17 ಮೀಟರ್ ಅಂತ ಹೇಳಿ. ಎಷ್ಟು ಕೊಡ್ತಾನ? 17 ಮೀಟರ್ ಅಂತ ಹೇಳಿ. ಹಾಗಾದ್ರೆ ಆ ಪ್ರತಿಧ್ವನಿ ಹೊಂದಿರುವಂತಹ ಶಬ್ದ ನಮ್ಮ ಕಿವಿಯ ತಮಟೆಯ ಮೇಲೆ ಎಷ್ಟು ಸೆಕೆಂಡ್ಗಳವರೆಗೆ ಇರ್ತದ ಅಂತಂದ್ರ 1/10 ಸೆಕೆಂಡ್ ಅಥವಾ 0.1 ಸೆಕೆಂಡ್ಗಳವರೆಗೆ ನಮ್ಮ ಕಿವಿಯ ತಮಟೆಯ ಮೇಲೆ ಇರ್ತದ. ನೋಡಲಿ, ಶಬ್ದವು ಒಂದು ಯಾವ ರೂಪವಾಗಿದೆ? ಶಕ್ತಿಯ ರೂಪವಾಗಿದೆ. ಶಕ್ತಿಯ ರೂಪ ಅಂದ್ರ ಶಬ್ದವನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ, ಯಾವ ರೂಪಕ್ಕೆ? ವಿದ್ಯುತ್ ಶಕ್ತಿಯ ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿರುವುದರಿಂದ ಏನಂತ ಕರೆದ್ರು? ಶಕ್ತಿಯ ರೂಪ ಅಂತ ಕರೆದ್ರು. ಇಲ್ಲಿ ಶಕ್ತಿಯ ರೂಪ ಅಂದ್ರೆ ಇಷ್ಟೇ, ಅಂದ್ರ ಒಂದು ವಿಧದಿಂದ ಮತ್ತೊಂದು ವಿಧಕ್ಕೆ ಪರಿವರ್ತಿಸಲು ಸಾಧ್ಯವಿರುವುದರಿಂದ ಅದಕ್ಕೆ ಶಕ್ತಿಯ ರೂಪ ಅಂತ ಕರೀತಾರೆ. ಅದೇ ರೀತಿಯಾಗಿ ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಶಬ್ದವು ಪ್ರತಿಫಲನ ಹೊಂದದ. ಆ ಪ್ರತಿಫಲನ ಹೊಂದುವುದರಿಂದ ಏನ್ ಉಂಟಾಗ್ತದ ಅಂತಂದ್ರ ಪ್ರತಿಧ್ವನಿ ಉಂಟಾಗ್ತದ. ಏನ್ ಉಂಟಾಗ್ತದ? ಪ್ರತಿಧ್ವನಿ ಉಂಟಾಗ್ತದ. ಆ ಪ್ರತಿಧ್ವನಿ ಉಂಟಾಗಬೇಕಾದ್ರೆ ನಿರ್ದಿಷ್ಟವಾಗಿ ಎಷ್ಟು ಅಂತರವನ್ನು ಹೊಂದಿರಬೇಕಂದ್ರ 16.6 ಮೀಟರ್ ಅಥವಾ 17 ಮೀಟರ್ ನಿರ್ದಿಷ್ಟವಾದ ಅಂತರವನ್ನು ಹೊಂದಿರಬೇಕು. 16.6 ಮೀಟರ್ ಅಥವಾ 17 ಮೀಟರ್ ನಿರ್ದಿಷ್ಟವಾದ ಅಂತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಈ ಪ್ರತಿಧ್ವನಿ ಉಂಟಾದಂತಹ ಶಬ್ದ ನಮ್ಮ ಕಿವಿಯ ತಮಟೆಯ ಮೇಲೆ ಎಷ್ಟು ಸೆಕೆಂಡ್ಗಳವರೆಗೆ ಇರ್ತದ ಅಂತಂದ್ರೆ 1/10 ಸೆಕೆಂಡ್ಗಳವರೆಗೆ ಅಥವಾ 0.1 ಸೆಕೆಂಡ್ಗಳವರೆಗೆ ನಮ್ಮ ಕಿವಿಯ ತಮಟೆಯ ಮೇಲೆ ಇರ್ತದ ಆ ಶಬ್ದ ಇರ್ತದ. ಅದೇ ರೀತಿಯಾಗಿ ಇಲ್ಲಿ ಇವು ಶಬ್ದದ ಗುಣಲಕ್ಷಣಗಳು. ಈ ಶಬ್ದದಲ್ಲಿ ಪ್ರಮುಖವಾಗಿ 2 ಅಲೆಗಳನ್ನು ಕಾಣ್ತೀವಿ. ಶಬ್ದದಲ್ಲಿ ಪ್ರಮುಖವಾಗಿ ಎಷ್ಟು ಅಲೆಗಳನ್ನು ಕಾಣ್ತೀವಿ ಅಂದ್ರೆ 2 ಅಲೆಗಳನ್ನು ಕಾಣ್ತೀವಿ. ಯಾವ್ಯಾವ ಅಂತಂದ್ರ, ಒಂದು ಯಾಂತ್ರಿಕ ಅಲೆ. ಯಾವ ಅಲೆ? ಯಾಂತ್ರಿಕ ಅಲೆ. 2 ನೀಳ ಅಲೆ. ಯಾವ ಅಲೆ? ನೀಳ ಅಲೆ. ನೋಡ್ರಿ, ಶಬ್ದದಲ್ಲಿ ಪ್ರಮುಖವಾಗಿ ಎಷ್ಟು ಅಲೆಗಳನ್ನು ಕಾಣ್ತೀವಿ ಅಂದ್ರ 2 ಅಲೆಗಳು ಕಾಣ್ತೀವಿ. ಒಂದು ಯಾಂತ್ರಿಕ ಅಲೆ, ಇನ್ನೊಂದು ನೀಳ ಅಲೆ. ಅಂದ್ರೆ ಮೆಕ್ಯಾನಿಕಲ್ ವೇವ್, ಇನ್ನೊಂದು ಲ್ಯಾಂಜಿಟ್ಯೂಡಿನಲ್ ವೇವ್ ಅಂತ ಕರಿತೀವಿ. ಇಲ್ಲಿ 2 ಅಲೆಗಳು, ಒಂದು ಯಾಂತ್ರಿಕ ಅಲೆ, ಇನ್ನೊಂದು ನೀಳ ಅಲೆ. ಹಾಗಾದ್ರೆ ಇಲ್ಲಿ ಯಾಂತ್ರಿಕ ಅಲೆ ತಂದ್ರ ಶಬ್ದ ಚಲಿಸಲು, ಏನ್ ಚಲಿಸಲು? ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಇದೆ ಅಂತಂದ್ರ ಮಾಧ್ಯಮದ ಅವಶ್ಯಕತೆ ಇದೆ. ನೋಡ್ರಿ, ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಇದೆ ಅಂತಂದ್ರ ಮಾಧ್ಯಮದ ಅವಶ್ಯಕತೆ ಇದೆ. ಆ ಮಾಧ್ಯಮದ ಅವಶ್ಯಕತೆ ಇರುವುದಕ್ಕೆ ಯಾವ ಅಲೆ ಅಂತ ಹೇಳಿ ಕರೀತಾರ ಅಂತಂದ್ರ ಯಾಂತ್ರಿಕ ಅಲೆ ಅಂತ ಹೇಳಿ ಕರೀತಾರೆ. ಯಾವ ಅಲೆ ಅಂತ ಹೇಳಿ ಕರೀತಾರ? ಯಾಂತ್ರಿಕ ಅಲೆ ಅಂತ ಹೇಳಿ ಕರೀತಾರ. ಅದೇ ರೀತಿಯಾಗಿ ನಾವು ಬೆಳಕಿನಲ್ಲಿ ಸಹಿತ ಪ್ರಮುಖವಾಗಿ 2 ಅಲೆಗಳನ್ನು ಕಾಣ್ತೀವಿ. ಎಷ್ಟು ಅಲೆಗಳನ್ನು ಕಾಣ್ತೀವಿ? ಬೆಳಕಿನಲ್ಲಿ 2 ಅಲೆಗಳನ್ನು ಕಾಣ್ತೀವಿ. ಒಂದು ಅಯಾಂತ್ರಿಕ ಅಲೆ. ಯಾವುದರಲ್ಲಿ? ಬೆಳಕಿನಲ್ಲಿ. ಒಂದು ಅಯಾಂತ್ರಿಕ ಅಲೆ, ಇನ್ನೊಂದು ಅಡ್ಡ ಅಲೆ. ಯಾವ ಅಲೆ? ಅಡ್ಡ ಅಲೆ. ಹಾಗಾದ್ರೆ ಇಲ್ಲಿ ನಮಗೆ ಯಾಂತ್ರಿಕ ಅಲೆ ಅಂದ್ರೆ ನೋಡಿದ್ರೆ ಏನಂತ ನೋಡಿದ್ರೆ ಅಂದ್ರ ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಇದೆ? ಮಾಧ್ಯಮದ ಅವಶ್ಯಕತೆ ಇದೆ. ಈ ಮಾಧ್ಯಮದ ಅವಶ್ಯಕತೆ ಇರುವುದಕ್ಕೆ ನಾವು ಯಾವ ಅಲೆ ಅಂತ ಕರಿತೀವಿ? ಯಾಂತ್ರಿಕ ಅಲೆ. ಅದೇ ರೀತಿ ಬೆಳಕಿನಲ್ಲಿ ಪ್ರಮುಖವಾಗಿ ಎಷ್ಟು ಅಲೆಗಳು ನೋಡ್ತೀವಿ? 2 ಅಲೆಗಳು. ಶಬ್ದದಲ್ಲಿ ಪ್ರಮುಖವಾಗಿ ಎಷ್ಟು ಅಲೆಗಳು ನೋಡ್ತೀವಿ? 2 ಅಲೆಗಳು. ಬೆಳಕಿನಲ್ಲಿ ಒಂದು ಅಯಾಂತ್ರಿಕ ಅಲೆ, ಇನ್ನೊಂದು ಅಡ್ಡ ಅಲೆ ಅಂತ ನೋಡ್ತೀವಿ. ಇಲ್ಲಿ ಅಯಾಂತ್ರಿಕ ಅಲೆ ಅಂತಂದ್ರ ಬೆಳಕು ಚಲಿಸಲು ಯಾವುದರ ಅವಶ್ಯಕತೆ ಇಲ್ಲ. ಬೆಳಕು ಚಲಿಸಲು ಯಾವುದರ ಅವಶ್ಯಕತೆ ಇಲ್ಲ ಅಂತಂದ್ರ ಮಾಧ್ಯಮದ ಅವಶ್ಯಕತೆ ಇಲ್ಲ. ಅಂದ್ರ ನಿರ್ವಾತ ಪ್ರದೇಶದಲ್ಲಿನೂ ಸಹಿತ ಬೆಳಕು ಚಲಿಸ್ತದ. ಆದ್ರೆ ನಮ್ಮ ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಇದೆ ಅಂತಂದ್ರ ಮಾಧ್ಯಮದ ಅವಶ್ಯಕತೆ ಇದೆ. ಈ ಮಾಧ್ಯಮದ ಅವಶ್ಯಕತೆ ಇರುವುದಕ್ಕೆ ಯಾವ ಅಲೆ ಅಂತ ಹೇಳಿ ಕರೀತಾರ ಅಂತಂದ್ರ ಯಾಂತ್ರಿಕ ಅಲೆ ಅಂತ ಹೇಳಿ ಕರೀತಾರ. ಯಾವ ಅಲೆ ಅಂತ ಹೇಳಿ ಕರೀತಾರ? ಯಾಂತ್ರಿಕ ಅಲೆ ಅಂತ ಹೇಳಿ ಕರೀತಾರ.
ಅದೇ ರೀತಿಯಾಗಿ ಇಲ್ಲಿ ನೀಳ ಅಲೆ ಅಂತಂದ್ರ ಶಬ್ದ ಚಲಿಸುವಾಗ ಮಾಧ್ಯಮದ ಕಣಗಳು ಏನಾದ್ರೂ ಕಂಪನಕ್ಕೆ ಒಳಗಾದರೆ, ನೋಡ್ರಿ, ಶಬ್ದ ಚಲಿಸುವಾಗ ಈ ಮಾಧ್ಯಮದ ಕಣಗಳು ಏನಾದ್ರೂ ಕಂಪನಕ್ಕೆ ಒಳಗಾದರೆ ಅದಕ್ಕೆ ಯಾವ ಅಲೆ ಅಂತ ಹೇಳಿ ಕರೀತಾರ ಅಂತಂದ್ರ ನೀಳ ಅಲೆ. ಬೆಳಕಿನಲ್ಲಿ ಎಷ್ಟು ಅಲೆಗಳು? ಎರಡು, ಒಂದು ಅಯಾಂತ್ರಿಕ, ಇನ್ನೊಂದು ಅಡ್ಡಲೆ. ಅಯಾಂತ್ರಿಕ ಅಲೆ ಅಂತಂದ್ರೆ ಬೆಳಕು ಚಲಿಸಲು ಯಾವುದರ ಅವಶ್ಯಕತೆ ಇಲ್ಲ, ಮಾಧ್ಯಮದ ಅವಶ್ಯಕತೆ ಇಲ್ಲ. ಆ ಮಾಧ್ಯಮದ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಅಯಾಂತ್ರಿಕ. ಇನ್ನು ಅಡ್ಡ ಅಲೆ ಅಂತಂದ್ರ ಬೆಳಕು ಚಲಿಸುವಾಗ ಆ ಮಾಧ್ಯಮದ ಕಣಗಳೇನು ಮಾಡ್ತಾವ ಅಂದ್ರ ಲಂಬವಾಗಿ ಬರ್ತಾವ ಅಥವಾ ಅಡ್ಡವಾಗಿ ಬರ್ತಾವ. ಅಡ್ಡವಾಗಿ ಅಥವಾ ಲಂಬವಾಗಿ ಬಂದರದಕ್ಕ ಅಡ್ಡ ಅಲೆ ಅಂತ ಹೇಳಿ ಕರಿತಾರ. ಆದ್ರೆ ನೀಳ ಅಲೆ ಅಂತಂದ್ರ ಮಾಧ್ಯಮದ ಕಣಗಳು ಏನ್ ಮಾಡ್ತಾವ ಅಂತಂದ್ರ ಕಂಪನಕ್ಕೆ ಒಳಗಾಗ್ತಾವ. ಈ ಮಾಧ್ಯಮದ ಕಣಗಳು ಕಂಪನಕ್ಕೆ ಒಳಗಾಗುವುದಕ್ಕೆ ಯಾವ ಅಲೆ ಅಂತ ಹೇಳಿ ಕರೀತಾರ ಅಂತಂದ್ರ ನೀಳ ಅಲೆ ಅಂತ ಹೇಳಿ ಕರೀತಾರ. ಯಾವ ಅಲೆ? ನೀಳ ಅಲೆ ಅಂತ ಹೇಳಿ ಕರೀತಾರ. 2017ರಲ್ಲಿ 6ರಿಂದ 8 ಟೀಚರ್ ಪೋಸ್ಟ್ ನಲ್ಲಿ ಕ್ವಶನ್ ಕೇಳಿದಾರೆ, 2 ಮಾರ್ಕ್ಸ್ ಕ್ವಶನ್. ಶಬ್ದದ ಅಲೆಗಳ ಕುರಿತು ವಿವರಿಸಿರಿ ಅಂತೇಳಿ, ಶಬ್ದದ ಅಲೆಗಳ ಕುರಿತು ವಿವರಿಸಿರಿ ಅಂತೇಳಿ 2 ಮಾರ್ಕ್ಸ್ ಕ್ವಶನ್ ಬಂದಿದೆ. ಆ ಶಬ್ದದಲ್ಲಿ ಪ್ರಮುಖವಾಗಿ ಎಷ್ಟು ಅಲೆಗಳು ನೋಡ್ತೀವಿ? 2 ಅಲೆಗಳು ನೋಡ್ತೀವಿ. ಒಂದು ಯಾಂತ್ರಿಕ ಅಲೆ, ಇನ್ನೊಂದು ನೀಳ ಅಲೆ. ಇಲ್ಲಿ ಯಾಂತ್ರಿಕ ಅಲೆ ಅಂತಂದ್ರೆ ಯಾವುದರ ಅವಶ್ಯಕತೆ? ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಅದ. ಈ ಮಾಧ್ಯಮದ ಅವಶ್ಯಕತೆ ಇರುವುದಕ್ಕೆ ಯಾವ ಅಲೆ ಅಂತ ಕರೆದ್ರು? ಯಾಂತ್ರಿಕ ಅಲೆ. ಇನ್ನು ನೀಳ ಅಲೆ ಅಂತಂದ್ರೆ ಶಬ್ದ ಚಲಿಸುವಾಗ ಮಾಧ್ಯಮದ ಕಣಗಳು ಏನಾಗ್ತಾವ ಅಂದ್ರ ಕಂಪನಕ್ಕೆ ಒಳಗಾಗ್ತಾವ. ಯಾವ್ದಕ್ಕೆ ಒಳಗಾಗ್ತಾವ? ಕಂಪನಕ್ಕೆ ಒಳಗಾಗ್ತಾವ. ಅವು ಕಂಪನಕ್ಕೆ ಒಳಗಾಗುವುದರಿಂದ ಅದಕ್ಕೆ ಯಾವ ಅಲೆ ಅಂತ ಕರೆದ್ರು? ನೀಳ ಅಲೆ ಅಂತ ಹೇಳಿ. ನೋಡ್ರಿ, 2017 6ರಿಂದ 8 ಟೀಚರ್ ಪೋಸ್ಟ್ ನಲ್ಲಿ ಟಿಟಿ ಮೇಲೆ ಕ್ವಶನ್ ಕೇಳಿದಾನೆ, 2 ಮಾರ್ಕ್ಸ್. ಹೌದಾ? ಶಬ್ದದ ಅಲೆಗಳ ಕುರಿತು ವಿವರಿಸಿರಿ ಅಂತೇಳಿ. ಹಾಗಾದ್ರೆ ನಮಗೆ ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಅದ ಅಂತೇಳಿ ಗುರುತಾಯ್ತು? ಮಾಧ್ಯಮದ ಅವಶ್ಯಕತೆ ಅಂತೇಳಿ. ಯಾವುದರ ಅವಶ್ಯಕತೆ? ಮಾಧ್ಯಮದ ಅವಶ್ಯಕತೆ. ಹಾಗಾದ್ರೆ ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಅದ ಅಂತಂದ್ರ ಶಬ್ದದ ವೇಗ ಬೇರೆ ಬೇರೆ ಮಾಧ್ಯಮದಲ್ಲಿ ಏನಾಗಿರ್ತದ ಅಂತಂದ್ರ ಬೇರೆ ಬೇರೆ ಆಗಿರ್ತದ. ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಅಂತ ಹೇಳಿ ಗೊತ್ತಾಯ್ತು. ಹಾಗಾದ್ರೆ ಶಬ್ದದ ವೇಗ ಬೇರೆ ಬೇರೆ ಮಾಧ್ಯಮದಲ್ಲಿ ಏನಾಗಿರ್ತದ? ಬೇರೆ ಬೇರೆ ಆಗಿರ್ತದ. ಹಾಗಾದರೆ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತ ಕೇಳ್ತಾನ. 330 ಮೀಟರ್ ಪರ್ ಸೆಕೆಂಡ್ ಅಥವಾ 331 ಮೀಟರ್ ಪರ್ ಸೆಕೆಂಡ್. ನೋಡ್ರಿ, ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತಂದ್ರೆ 330 ಅಥವಾ 331 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು ಏನಂತಂದ್ರ, ಇತ್ತೀಚೆಗೆ ಮಾರ್ಕೆಟ್ ನಲ್ಲಿರುವಂತಹ ಬುಕ್ಸ್ ನಲ್ಲಿ ಏನಾಗೈತೆ ಅಂತಂದ್ರ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಂದ್ರ 340 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಕೊಟ್ಟಿದಾರ. ಅದು ತಪ್ಪಲ್ಲ, ಕರೆಕ್ಟ್. ಯಾವಾಗ ಅಂತಂದ್ರ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತಂದ್ರ 340 ಮೀಟರ್ ಪರ್ ಸೆಕೆಂಡ್. ಹೌದಾ? ಹಾಗಾದ್ರೆ 340 ಮೀಟರ್ ಪರ್ ಸೆಕೆಂಡ್ ಯಾವುದರಲ್ಲಿ? ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್. ಯಾವಾಗ? ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ. ಸರ್, ಒಂದು ಕ್ವಶನ್ ರೀ. ಹಾಗಾದ್ರೆ ನನಗೆ ಗುರ್ತೈತಿ, ನಿಮಗೆ ಕ್ವಶನ್ ಅರೈಸ್ ಆಯ್ತು ಇಲ್ಲಿ ಕಡೆ. ಸರ್, ಉಷ್ಣಾಂಶ ಹೆಚ್ಚಾದಂತೆ ಶಬ್ದದ ವೇಗ ಹೆಚ್ಚಾಗುತ್ತದೇನ್ರಿ? ಉಷ್ಣಾಂಶ ಹೆಚ್ಚಾದಂತೆ ಶಬ್ದದ ವೇಗ ಹೆಚ್ಚಾಗ್ತದೆ. ಎಸ್, ಉಷ್ಣಾಂಶ ಹೆಚ್ಚಾದಂತೆ ಶಬ್ದದ ವೇಗದಲ್ಲಿಯೂ ಕೂಡ ಏನಾಗ್ತದ? ಹೆಚ್ಚಾಗ್ತದೆ. ಯಾಕೆಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಾಗಿತ್ತು? 330 ಮೀಟರ್ ಪರ್ ಸೆಕೆಂಡ್ ಅಥವಾ 331 ಮೀಟರ್ ಪರ್ ಸೆಕೆಂಡ್. ಅದೇ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ತಂದ್ರ
340 ಮೀಟರ್ ಪರ್ ಸೆಕೆಂಡ್. ಎಷ್ಟಾಗ್ತೈತಿ? 340 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಾಗಿ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದಾಗ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂದ್ರೆ 346 ಮೀಟರ್ ಪರ್ ಸೆಕೆಂಡ್. ಎಷ್ಟ್ರಿ? 346 ಮೀಟರ್ ಪರ್ ಸೆಕೆಂಡ್. ಯಾವಾಗ? 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ. ಹಾಗಾದ್ರೆ ನಿಮ್ ಕ್ವಶನ್ ಯಾವ್ದು ಕೇಳ್ತಾರ ಅಂತಂದ್ರೆ ಇಲ್ಲಿ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತಂದ್ರ ಅವಾಗ ನಾವ್ ಏನ್ ತಿಳ್ಕೊಬೇಕಂತಂದ್ರ 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೋಬೇಕು. 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದಾಗ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಂದ್ರ 330 ಅಥವಾ 331 ಮೀಟರ್ ಪರ್ ಸೆಕೆಂಡ್. ಈಗಾಗಲೇ PC ಎಕ್ಸಾಮ್ ನಲ್ಲಿ ಕೇಳಿದನದು ಎಷ್ಟು ಕೊಟ್ಟಿದ್ದಾನ ಆನ್ಸರ್ ಅಂತಂದ್ರ 330 ಕೊಟ್ಟಿದ್ದಾನ ಆಲ್ರೆಡಿ. ಅದೇ ರೀತಿಯಾಗಿ ಇಲ್ಲಿ ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ನೋಡಿದೆವು. ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ, ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟಂದ್ರ 1450 ಮೀಟರ್ ಪರ್ ಸೆಕೆಂಡ್ ಅಥವಾ 1498 ಮೀಟರ್ ಪರ್ ಸೆಕೆಂಡ್. ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ 330 ಅಥವಾ 331 ಮೀಟರ್ ಪರ್ ಸೆಕೆಂಡ್. ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ 1450 ಮೀಟರ್ ಪರ್ ಸೆಕೆಂಡ್ ಅಥವಾ 1498 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಾಗಿ ಪಾದರಸದಲ್ಲಿ ಶಬ್ದದ ವೇಗ ಮರ್ಕ್ಯೂರಿ, ಪಾದರಸದಲ್ಲಿ ಶಬ್ದದ ವೇಗ ಎಷ್ಟಂದ್ರ 1650 ಮೀಟರ್ ಪರ್ ಸೆಕೆಂಡ್. ಪಾದರಸದಲ್ಲಿ ಶಬ್ದದ ವೇಗ ಎಷ್ಟಂದ್ರ 1650 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಾಗಿ ಕಟ್ಟಿಗೆಯಲ್ಲಿ ಶಬ್ದದ ವೇಗ, ಕಟ್ಟಿಗೆಯಲ್ಲಿ ಶಬ್ದದ ವೇಗ ಎಷ್ಟಂದ್ರ 4000 ಮೀಟರ್ ಪರ್ ಸೆಕೆಂಡ್ ನಿಂದ 5000 ಮೀಟರ್ ಪರ್ ಸೆಕೆಂಡ್. ಕಟ್ಟಿಗೆಯಲ್ಲಿ ಶಬ್ದದ ವೇಗ 4000 ಮೀಟರ್ ಪರ್ ಸೆಕೆಂಡ್ ಇಂದ 5000 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿಯಾಗಿ ಉಕ್ಕಿನಲ್ಲಿ ಶಬ್ದದ ವೇಗ, ಉಕ್ಕಿನಲ್ಲಿ ಶಬ್ದದ ವೇಗ ಎಷ್ಟಂದ್ರ 5000 ಮೀಟರ್ ಪರ್ ಸೆಕೆಂಡ್ ಗಿಂತಲೂ ಏನಾಗಿರ್ತದ ಅಂದ್ರ ಹೆಚ್ಚಾಗಿರ್ತದ. ಉಕ್ಕಿನಲ್ಲಿ ಶಬ್ದದ ವೇಗ 5000 ಮೀಟರ್ ಪರ್ ಸೆಕೆಂಡ್ ಗಿಂತಲೂ ಏನಾಗಿರ್ತದ? ಹೆಚ್ಚಾಗಿರ್ತದ. ನೋಡ್ರಿ, ಗಾಳಿ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತ ಕೇಳಿದ್ರೆ 330 ಅಥವಾ 331 ಮೀಟರ್ ಪರ್ ಸೆಕೆಂಡ್. ನೀರಿನ ಮಾಧ್ಯಮದಲ್ಲಿ ಶಬ್ದದ ವೇಗ 1450 ಅಥವಾ 1498 ಮೀಟರ್ ಪರ್ ಸೆಕೆಂಡ್. ಪಾದರಸದಲ್ಲಿ ಶಬ್ದದ ವೇಗ 1650 ಮೀಟರ್ ಪರ್ ಸೆಕೆಂಡ್. ಕಟ್ಟಿಗೆಯಲ್ಲಿ ಶಬ್ದದ ವೇಗ 4000 ರಿಂದ 5000 ಮೀಟರ್ ಪರ್ ಸೆಕೆಂಡ್. ಉಕ್ಕಿನಲ್ಲಿ ಶಬ್ದದ ವೇಗ 5000 ಮೀಟರ್ ಪರ್ ಸೆಕೆಂಡ್ ಗಿಂತಲೂ ಏನಾಗಿರ್ತದ ಅಂದ್ರ ಹೆಚ್ಚಾಗಿರ್ತದ. ಯಾವ್ದ್ರಲ್ಲಿ? ಉಕ್ಕಿನಲ್ಲಿ. ಸರ್ ಇಲ್ಲೊಂದು ಕ್ವಶನ್ ಅರೈಸ್ ಐತ್ರಿ, ನನಗ್ ಬರ್ತದ, ನಿಮ್ ಕ್ವಶನ್ ಅರೈಸ್ ಆಯ್ತದ. ಹಾಗಾದ್ರೆ ಇಲ್ಲಿ ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಅತಿ ಹೆಚ್ಚಾಗಿರ್ತದೆ ಅಂದ್ರೆ ಉಕ್ಕಿನ ಮಾಧ್ಯಮದಲ್ಲಿ. ಎಷ್ಟಂದ್ರ 5000 ಮೀಟರ್ ಪರ್ ಸೆಕೆಂಡ್. ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮ್ಗೆ, ಯಾವ ರೀತಿ ಅಂತಂದ್ರ ಶಬ್ದವು ಅಧಿಕವಾಗಿ ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಕಂಡು ಬರುತ್ತದೆ? ನೋಡ್ರಿ, ಶಬ್ದವು ಅಧಿಕವಾಗಿ ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಕಂಡು ಬರುತ್ತದೆ? ಹೌದಾ? ಯಾವ ಮಾಧ್ಯಮದಲ್ಲಿ ಕಂಡು ಬರ್ತದೆ ಅಂತಂದ್ರ ಆಪ್ಷನ್ 1 ಘನ ಮಾಧ್ಯಮ, ಆಪ್ಷನ್ 2 ದ್ರವ ಮಾಧ್ಯಮ, ಆಪ್ಷನ್ 3 ಅನಿಲ, ಆಪ್ಷನ್ 4 ಮೇಲಿನ ಎಲ್ಲವೂ. ನೋಡ್ರಿ, ಶಬ್ದವು ಅಧಿಕವಾಗಿ ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಕಂಡುಬರುತ್ತದೆ? ಆಪ್ಷನ್ 1 ಘನ ಮಾಧ್ಯಮ, ಆಪ್ಷನ್ 2 ದ್ರವ ಮಾಧ್ಯಮ, ಆಪ್ಷನ್ 3 ಅನಿಲ, ಆಪ್ಷನ್ 4 ಮೇಲಿನ ಎಲ್ಲವೂ. ಹಾಗಾದರೆ ಯಾವ ಮಾಧ್ಯಮದಲ್ಲಿ ಶಬ್ದ ಅಧಿಕವಾಗಿ ಕಂಡು ಬರ್ತದೆ ಅಂದ್ರೆ ಘನ ಮಾಧ್ಯಮದಲ್ಲಿ ಅಧಿಕವಾಗಿ ಕಂಡು ಬರ್ತದೆ. ಯಾವ ಮಾಧ್ಯಮದಲ್ಲಿ? ಘನ ಮಾಧ್ಯಮದಲ್ಲಿ. ಯಾಕೆಂದ್ರೆ ಅತಿ ಹೆಚ್ಚಾಗಿ ಶಬ್ದ ಕಂಡು ಬರುವುದು ಯಾವ ಮಾಧ್ಯಮದಲ್ಲಿ ಅಂತಂದ್ರೆ ಉಕ್ಕು ಮಾಧ್ಯಮದಲ್ಲಿ. ಉಕ್ಕು ಯಾವ ಮಾಧ್ಯಮದಲ್ಲಿ ಕಂಡು ಬರ್ತದ? ಘನ ಮಾಧ್ಯಮದಲ್ಲಿ. ಯಾವ ಮಾಧ್ಯಮದಲ್ಲಿ? ಘನ ಮಾಧ್ಯಮ. ತದನಂತರ ದ್ರವ, ನಂತರ ಅನಿಲ. ಅಂದ್ರ ಇಲ್ಲಿ ನಮಗೆ ಶಬ್ದ ಚಲಿಸಲು ಯಾವುದರ ಅವಶ್ಯಕತೆ ಇದೆ ಅಂತಂದ್ರ ಮಾಧ್ಯಮದ ಅವಶ್ಯಕತೆ ಇದೆ. ಈ ಮಾಧ್ಯಮದ ಅವಶ್ಯಕತೆ ಇರುವುದು ಅದಾತ. ಯಾಕಂದ್ರೆ ಶಬ್ದದ ವೇಗ ಬೇರೆ ಬೇರೆ ಮಾಧ್ಯಮದಲ್ಲಿ ಏನಾಗಿರ್ತಂದ್ರ ಬೇರೆ ಬೇರೆ ಕೇಳ್ತವು. ಹಾಗಾದ್ರೆ ಶಬ್ದವು ಅಧಿಕವಾಗಿ ಯಾವ ಮಾಧ್ಯಮದಲ್ಲಿ ಕಂಡು ಬರ್ತದ ಅಂತ ಕ್ವಶನ್ ಕೇಳಿದ್ರ
ಘನ ಮಾಧ್ಯಮದಲ್ಲಿ. ಯಾವ ಮಾಧ್ಯಮದಲ್ಲಿ ಕಂಡು ಬರ್ತದ? ಘನ ಮಾಧ್ಯಮದಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಇಲ್ಲಿ ನಮಗ ಶಬ್ದದ ಏಕಮಾನ ಯಾವುದು ಅಂತ ಕೇಳ್ತಾನ. ಶಬ್ದದ ಏಕಮಾನ ಯಾವುದು ಅಂತಂದ್ರ ಡೆಸಿಬಲ್. ಟಿ ಕ್ವಶನ್ ಆಗೈತಿ. ಶಬ್ದದ ಏಕಮಾನ ಯಾವುದು ಅಂತಂದ್ರ ಡೆಸಿಬಲ್. ಶಬ್ದದ ಏಕಮಾನ ಡೆಸಿಬಲ್ ಆದ್ರೆ ಶಬ್ದದ ಅತ್ಯಂತ ದೊಡ್ಡ ಮಾನ ಯಾವುದು? ಶಬ್ದದ ಏಕಮಾನ ಡೆಸಿಬಲ್. ಶಬ್ದದ ಅತ್ಯಂತ ದೊಡ್ಡ ಮಾನ ಯಾವುದು ಅಂತಂದ್ರ ಬೆಲ್. ಹೌದಾ? ಹಾಗಾದ್ರೆ ಸರ ನಮ್ಮ ಮನ್ಯಾಗ ಈಗ ನಾವು ಕಾಲೇಜ್ನಾಗ ಏನ್ ಮಾಡ್ತೇವ್ರಿ, ಬಹಳ ಸಣ್ಣ ಮಾತಾಡ್ತಾರ, ಅಂದ್ರ ಪಿಸು ಮಾತು. ಏನ್ರಿ? ಪಿಸು ಮಾತು, ಚಾಡಿ ಮಾತು ಕಿವ್ಯಾಗ ಹೇಳ್ತಾರಲ್ಲ, ಅದು ಪಿಸು ಮಾತು. ಅದು ಆವೃತ್ತಿ ಎಷ್ಟಿರ್ತದಂದ್ರ 10 ರಿಂದ 20 ಡೆಸಿಬಲ್. ಎಷ್ಟಿರ್ತದ? 10 ರಿಂದ 20 ಡೆಸಿಬಲ್. ಪಿಸು ಮಾತು 10 ರಿಂದ 20 ಡೆಸಿಬಲ್. ಅದೇ ರೀತಿಯಾಗಿ ಈಗ ನಾವು ನೀವು ಏನು ಮಾತಾಡ್ತೇವಲ್ಲ, ಸಾಮಾನ್ಯ ಮಾತು. ಯಾವ ಮಾತು ಇದು? ಸಾಮಾನ್ಯ ಮಾತು. ಈ ಸಾಮಾನ್ಯ ಮಾತು ಎಷ್ಟಾಗಿರ್ತದಂದ್ರ 60 ರಿಂದ 70 ಡೆಸಿಬಲ್. ಪಿಸು ಮಾತು 10 ರಿಂದ 20 ಡೆಸಿಬಲ್. ಸಾಮಾನ್ಯ ಮಾತು ಎಷ್ಟಂದ್ರೆ 60 ರಿಂದ 70 ಡೆಸಿಬಲ್. ಎಷ್ಟು? 60 ರಿಂದ 70 ಡೆಸಿಬಲ್. ಅದೇ ರೀತಿಯಾಗಿ ಟ್ರಾಫಿಕ್ ಗದ್ದಲ. ಟ್ರಾಫಿಕ್ ಗದ್ದಲ, ಈ ಟ್ರಾಫಿಕ್ ಗದ್ದಲ ಎಷ್ಟಂದ್ರ 70 ರಿಂದ 80 ಡೆಸಿಬಲ್. ಎಷ್ಟ್ರಿ? ಟ್ರಾಫಿಕ್ ಗದ್ದಲ 70 ರಿಂದ 80 ಡೆಸಿಬಲ್. ಎಷ್ಟಾಗಿರ್ತದ? 70 ರಿಂದ 80 ಡೆಸಿಬಲ್. ಅದೇ ರೀತಿಯಾಗಿ ನೆಕ್ಸ್ಟ್ ವಿಮಾನ ಹಾರಾಟ. ಯಾವ ಹಾರಾಟ? ವಿಮಾನ ಹಾರಾಟ. ಈ ವಿಮಾನ ಹಾರಾಟದ ಎಷ್ಟು ಡೆಸಿಬಲ್ ಆಗಿರ್ತದ ಅಂದ್ರ 110 ಡೆಸಿಬಲ್ ನಿಂದ 120 ಡೆಸಿಬಲ್. ಎಷ್ಟು? 110 ರಿಂದ 120 ಡೆಸಿಬಲ್. ಅದೇ ರೀತಿಯಾಗಿ ಗುಡುಗು. ಗುಡುಗುನ ಶಬ್ದ ಕೇಳಿಸ್ತಲ್ರಿ? ಈ ಗುಡುಗು ಎಷ್ಟು ಡೆಸಿಬಲ್ ಆಗಿರ್ತದ ಅಂತಂದ್ರ 120 ಡೆಸಿಬಲ್ ಕಿಂತ ಹೆಚ್ಚಾಗಿರ್ತದೆ. ಗುಡುಗಿನ ಶಬ್ದ ಇಲ್ಲಿ ನೋಡ್ರಿ, ಈ ಗುಡುಗಿನ ಶಬ್ದ ಎಷ್ಟಾಗಿರ್ತದಂದ್ರ 120 ಡೆಸಿಬಲ್ ಗಳಿಗಿಂತ ಹೆಚ್ಚಾಗಿರ್ತದ. ನೋಡ್ರಿ, ಶಬ್ದದ ಏಕಮಾನ ಅಂತ ಕೇಳಿದ್ರ ಡೆಸಿಬಲ್. ಶಬ್ದದ ಏಕಮಾನ ಡೆಸಿಬಲ್. ಶಬ್ದದ ಅತ್ಯಂತ ದೊಡ್ಡ ಮಾನ ಯಾವುದು ಅಂತಂದ್ರ ಬೆಲ್. ಶಬ್ದದ ಅತ್ಯಂತ ದೊಡ್ಡ ಮಾನ ಯಾವುದು? ಬೆಲ್. ಹಾಗಾದ್ರೆ ಪಿಸು ಮಾತು ಎಷ್ಟು ಡೆಸಿಬಲ್ ಆಗಿರ್ತದ? 10 ರಿಂದ 20 ಡೆಸಿಬಲ್. ಸಾಮಾನ್ಯ ಮಾತು ಅಂದ್ರೆ ನಾವು ನೀವು ಮಾತಾಡ್ತೇವಲ್ಲ, ಆ ಮಾತು ಎಷ್ಟು ಡೆಸಿಬಲ್ ಆಗಿರ್ತದ? 60 ರಿಂದ 70 ಡೆಸಿಬಲ್. ಟ್ರಾಫಿಕ್ ಗದ್ದಲ 70 ರಿಂದ 80 ಡೆಸಿಬಲ್. ವಿಮಾನ ಹಾರಾಟ 110 ರಿಂದ 120. ನೆಕ್ಸ್ಟ್ ಗುಡುಗು ಎಷ್ಟು ಡೆಸಿಬಲ್ ಆಗಿರ್ತಂದ್ರೆ 120 ಡೆಸಿಬಲ್ಗಳಿಗಿಂತ ಹೆಚ್ಚಾಗಿರ್ತದೆ. ನಮ್ಮ ಹುಡುಗರಿಗೆ ಒಂದು ಕ್ವಶನ್ ಬಂತಿಲ್ಲ ಸರ್, ನಾವು ಗಣಪತಿ ಟೈಮ್ನ DJ ಹಚ್ತವ್ರಿ. ಯಾಕಂದ್ರೆ ಈಗ ಬಂತು ಗಣಪತಿ ಟೈಮ್ನ DJ ಹಚ್ತ, ಅದು ಎಷ್ಟಾಗಿರ್ತದೆ? ಅದು ಇಲ್ಲೇ ಬಂತು. ಟ್ರಾಫಿಕ್ ಗದ್ದಲ ಎಷ್ಟಾಗಿರ್ತದೆ? 70 ರಿಂದ 80 ಡೆಸಿಬಲ್. ಹಾಗೆ ನಮಗೆ ಸರ್ 20 ಮೀಟರ್ ದೂರದಲ್ಲಿ 20 ಮೀಟರ್ ದೂರದಲ್ಲಿ ಒಂದು ಸಿಂಹವು ಗರ್ಜಿಸುತ್ತದೆ. ಸಿಂಹ ಅಂತ ಕರೀತಾರೆ. 20 ಮೀಟರ್ ದೂರದಲ್ಲಿ ಒಂದು ಸಿಂಹವು ಗರ್ಜಿಸುತ್ತದೆ. ಅದರ ಸೌಂಡ್ ಎಷ್ಟು ಡೆಸಿಬಲ್ ಆಗಿರ್ತದೆ ಅಂತಂದ್ರೆ 90 ಡೆಸಿಬಲ್. 20 ಮೀಟರ್ ದೂರದಲ್ಲಿ ಒಂದು ಸಿಂಹವು ಗರ್ಜಿಸುತ್ತದೆ. ಎಷ್ಟು ಡೆಸಿಬಲ್ ಅದರ ಸೌಂಡ್? 90 ಡೆಸಿಬಲ್. ಹೌದಾ? ಹಾಗಾದ್ರೆ 80 ಡೆಸಿಬಲ್ ಗಳಿಗಿಂತ ಹೆಚ್ಚಿನ ಶಬ್ದ, 80 ಡೆಸಿಬಲ್ ಗಳಿಗಿಂತ ಹೆಚ್ಚಿನ ಶಬ್ದ ಏನಾದ್ರೂ ದಿನಾಲು ಕೇಳಿದೆವಪ್ಪ ಅಂದ್ರ ಅದು ನಮ್ಮ ಕಿವಿಯ ತಮಟೆ ಏನೇನ್ ಮಾಡ್ತದ? ಹಾಳು ಮಾಡ್ತದ. ಎಷ್ಟಕ್ಕಿಂತ ಹೆಚ್ಚಿಗೆ 80 ಡೆಸಿಬಲ್ ಗಳಿಗಿಂತ ಹೆಚ್ಚಿನ ಶಬ್ದ ನಮ್ಮ ಕಿವಿಯ ತಮಟೆಯನ್ನು ಏನ್ ಮಾಡ್ತದ? ಹಾಳು ಮಾಡ್ತದ. ಸರ್ ಗುಡುಗು, ಗುಡುಗಿನ ಶಬ್ದ ಎಷ್ಟಾಗಿರ್ತದ? 120 ಡೆಸಿಬಲ್. ಹೌದಾ? ಹಾಗಾದ್ರೆ ನಿಮಗೆ ಇಲ್ಲೊಂದು ಕ್ವಶನ್, ಗುಡುಗು ಮತ್ತು ಮಿಂಚು ಏಕಕಾಲದಲ್ಲಿ ಸಂಭವಿಸ್ತದ, ಹೌದಾ ಇಲ್ಲ? ಏಕಕಾಲದಲ್ಲಿ ಸಂಭವಿಸ್ತದ. ಅಲ್ಲಿ ಗುಡುಗು ಮೊದಲು ಕೇಳಿಸ್ತದೋ ಏನ್ ಮಿಂಚು ಮೊದಲು ಕಾಣಿಸ್ತದ?
ಗುಡುಗು ಮತ್ತು ಮಿಂಚು ಏಕಕಾಲದಲ್ಲಿ ಅಂತ ಹೇಳಿದೆವು. ಆದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಗುಡುಗು ಮೊದಲು ಕೇಳಿಸ್ತದೋ ಏನು ಮಿಂಚು ಮೊದಲು ಕಾಣಿಸ್ತದ? ಇಲ್ಲಿ ಯಾವ್ದು ಕಾಣ್ತದ? ಮೊದಲು ಮಿಂಚು ಕಾಣುತ್ತದೆ. ಹೌದಾ ಸರ್? ಅದೇ ಹಂಗ್ರಿ, ಮಿಂಚು ಕಂಡ ನಂತರ ಗುಡುಗು ಕೇಳಿಸ್ತದ. ಅದೇ ಹಂಗತ್ತಂದ್ರ ಇಲ್ಲಿ ಮಿಂಚು ಏನ್ ಮಾಡ್ತದ? ಬೆಳಕಿನ ರೂಪದಲ್ಲಿ ಕಾಣುತ್ತದ. ಶಬ್ದದ ವೇಗಕ್ಕಿಂತಲೂ ಬೆಳಕಿನ ವೇಗ ಏನಾಗಿತ್ತು ಅಂದ್ರ ಅಧಿಕವಾಗಿರ್ತದ. ಹಾಗಾದ್ರೆ ಬೆಳಕಿನ ವೇಗ ಎಷ್ಟು ಅಂತಂದ್ರ 3 × 10⁸ ಮೀಟರ್ ಪರ್ ಸೆಕೆಂಡ್. ನೋಡ್ರಿ, ಒಂದು ಸೆಕೆಂಡ್ಗೆ 3 × 10⁸ ಮೀಟರ್ ನಷ್ಟು ಬೆಳಕಿನಲ್ಲಿ ಬೆಳಕಿನ ಚಲಿಸ್ತದ. ಆದ್ರೆ ಗುಡುಗು ಅಂತಂದ್ರೆ ಯಾವ ರೂಪದಲ್ಲಿ ಕೇಳ್ತಾನೆ ನಮಗಂದ್ರೆ ಶಬ್ದ ರೂಪದಲ್ಲಿ. ಅಂದ್ರೆ ಶಬ್ದದ ವೇಗ ಎಷ್ಟು ಹೇಳಿದೆವು ನಾವು? 330 ಅಥವಾ 331 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ. ಆದ್ರೆ ಬೆಳಕಿನ ವೇಗ ಎಷ್ಟದ? 3 × 10⁸ ಮೀಟರ್ ಪರ್ ಸೆಕೆಂಡ್ ಅದ. ಅಂದ್ರೆ ಶಬ್ದದ ವೇಗಕ್ಕಿಂತಲೂ ಬೆಳಕಿನ ವೇಗ ಅಧಿಕವಾಗ್ಯದ. ಅದರ ಸಲುವಾಗಿ ಮಿಂಚು ಕಂಡು ನಂತರ ಏನು ಕೇಳಿಸ್ತದ ಅಂತಂದ್ರ ಗುಡುಗು ಕೇಳಿಸ್ತದ. ಹೌದಾ? ಮಿಂಚು ಮತ್ತು ಕ್ವಶನ್ ಕೇಳಿದಾನೆ ಇದು. ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದಾಗ ಗುಡುಗು ಮೊದಲು ಕೇಳಿಸುತ್ತದೋ ಅಲ್ಲಿ ಮಿಂಚು ಮೊದಲು ಕಾಣಿಸ್ತದೋ ಕೇಳಿದ್ರೆ ಇಲ್ಲಿ ಏನ್ ಕಾಣಕ್ಕೆ ಅಂತಂದ್ರ ಮೊದಲು ಮಿಂಚು ಕಾಣುತ್ತದ, ನಂತರ ಯಾವುದು ಕೇಳ್ತದ ಅಂತಂದ್ರ ಗುಡುಗು. ಹೌದಾ? ಯಾಕೆಂದ್ರೆ ಬೆಳಕಿನ ವೇಗ ಯಾವುದಕ್ಕಿಂತ ಅಂತಂದ್ರ ಶಬ್ದದ ವೇಗಕ್ಕಿಂತಲೂ ಅಧಿಕವಾಗ್ಯದ. ಅದರ ಸಲುವಾಗಿ ಮೊದಲು ಮಿಂಚು ಕಂಡು ಬರ್ತದ, ನಂತರದಲ್ಲಿ ಏನ್ ಕೇಳಿಸ್ತಂದ್ರ ಗುಡುಗು ಕೇಳಿಸ್ತದ. ಅದೇ ರೀತಿಯಾಗಿ ಇಲ್ಲಿ ನಾವು ಶಬ್ದದಲ್ಲಿ ಮತ್ತು ವಿಧಗಳ ಮಾಡ್ತೇವೆ. ಎಷ್ಟು ವಿಧಗಳ ಮಾಡ್ತೀವಿ ನಾವು ಶಬ್ದದಲ್ಲಿ? ಪ್ರಮುಖವಾಗಿ ಅಂತಂದ್ರ 3 ವಿಧಗಳನ್ನಾಗಿ ಮಾಡ್ತೀವಿ. ಶಬ್ದದಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡ್ತೀವಿ? 3 ವಿಧಗಳನ್ನ ಮಾಡ್ತೀವಿ. ನೋಡ್ರಿ, ಶಬ್ದದಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ರೆ 3 ವಿಧಗಳನ್ನಾಗಿ ಮಾಡ್ತೀವಿ. ಅವು ಯಾವ್ಯಾವು ಅಂತಂದ್ರ, ಒಂದು ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. 2 ಶ್ರವ್ಯ ಶಬ್ದ. ಯಾವ ಶಬ್ದ? ಶ್ರವ್ಯ ಶಬ್ದ. 3 ಶ್ರವಣಾತೀತ ಶಬ್ದ. ಯಾವ ತೀತ? ಶ್ರವಣಾತೀತ ಶಬ್ದ. ಶಬ್ದದಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳನ್ನಾಗಿ ಮಾಡ್ತೇವೆ ನಾವು? 3 ವಿಧಗಳು. 1 ಅಶ್ರವ್ಯ ಶಬ್ದ, 2 ಶ್ರವ್ಯ ಶಬ್ದ, 3 ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಹಾಗಾದ್ರೆ ನಿಮ್ ಕ್ವಶನ್ ಅರಜಾಯ್ತಿ ಯಾವ ರೀತಿ ಅಂತಂದ್ರೆ, ಸರ್ ಶಬ್ದದಲ್ಲಿ 3 ವಿಧಗಳನ್ನಾಗಿ ಮಾಡ್ಯವು. ಯಾವುದರ ಆಧಾರದ ಮೇಲೆ ಶಬ್ದದಲ್ಲಿ 3 ವಿಧಗಳನ್ನಾಗಿ ಮಾಡಲಾಗಿದೆ ಅಂತಂದ್ರ ಅವುಗಳ ಆವೃತ್ತಿಯ ಆಧಾರದ ಮೇಲೆ. ಶಬ್ದದಲ್ಲಿ 3 ವಿಧಗಳು ಯಾವುದರ ಆಧಾರದ ಮೇಲೆ ಮಾಡಲಾಗಿದೆ ಅಂತಂದ್ರ ಅವುಗಳ ಆವೃತ್ತಿಯ ಆಧಾರದ ಮೇಲೆ ಶಬ್ದದಲ್ಲಿ ಎಷ್ಟು ವಿಧಗಳಿವೆ? ಹಾಗಾದ್ರೆ ಶಬ್ದದಲ್ಲಿ ಅದರ ಆವೃತ್ತಿಯ ಆಧಾರದ ಮೇಲೆ 3 ವಿಧಗಳು ಮಾಡಿರುವಂತ ವಿಜ್ಞಾನಿ ಯಾರು? ಶಬ್ದದಲ್ಲಿ 3 ವಿಧಗಳನ್ನಾಗಿ ಮಾಡುವಂತ ವಿಜ್ಞಾನಿ ಯಾರಂತಂದ್ರ ಜರ್ಮನ್ ದೇಶದ. ಯಾವ ದೇಶ? ಜರ್ಮನ್ ದೇಶದ ಹೆನ್ರಿಚ್. ಯಾರು? ಹೆನ್ರಿಚ್ ರುಡಾಲ್ಫ್. ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಯಾರು? ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಶಬ್ದದಲ್ಲಿ ಅದರ ಆವೃತ್ತಿಯ ಆಧಾರದ ಮೇಲೆ ಮೂರು ವಿಧಗಳನ್ನಾಗಿ ಮಾಡಿರುವಂತ ವಿಜ್ಞಾನಿ ಯಾರು ಅಂತಂದ್ರ ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಯಾರು? ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಹಾಗಾದರೆ ಎಷ್ಟು ವಿಧಗಳನ್ನಾಗಿ ಮಾಡಿದರು? 3 ವಿಧಗಳು. 1 ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. 2 ಶ್ರವ್ಯ ಶಬ್ದ. 3 ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಇಲ್ಲಿ ಈ ಜರ್ಮನ್ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್ ಅನ್ನುವಂತ ವಿಜ್ಞಾನಿ ನಿಮ್ಗೆ ಗೊತ್ತದ ಏನಂತಂದ್ರ ಆಲ್ಬರ್ಟ್ ಐನ್ಸ್ಟೀನ್. ಈ ಆಲ್ಬರ್ಟ್ ಐನ್ಸ್ಟೀನ್ ನಾವು ಏನ್ ತಿಳ್ಕೈತಿ ಅಂದ್ರ
ಭೌತಶಾಸ್ತ್ರ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಆಲ್ಬರ್ಟ್ ಐನ್ಸ್ಟೀನ್ ರವರನ್ನ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈ ಆಲ್ಬರ್ಟ್ ಐನ್ಸ್ಟೀನ್ ರವರು ಏನ್ ಮಾಡೋರು ಅಂತಂದ್ರ 1905ರಲ್ಲಿ ಒಂದು ಸಿದ್ಧಾಂತ ಮಂಡನೆ ಮಾಡಿದ್ರು. ಯಾವ ಸಿದ್ಧಾಂತ ಅಂದ್ರೆ ಸಾಪೇಕ್ಷ ಸಿದ್ಧಾಂತ ಮಂಡನೆ ಮಾಡಿದ್ರು. ಆದ್ರ ಆಲ್ಬರ್ಟ್ ಐನ್ಸ್ಟೀನ್ ರವರಿಗೆ ಯಾವ ಸಂಶೋಧನೆಯ ಸಲುವಾಗಿ, ಕ್ವಶನ್ ನೋಡ್ರಿ, ಆಲ್ಬರ್ಟ್ ಐನ್ಸ್ಟೀನ್ ರವರಿಗೆ ಯಾವ ಸಂಶೋಧನೆಯ ಸಲುವಾಗಿ ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಕೇಳ್ತಾರೆ. ಯಾವ ಸಂಶೋಧನೆಯ ಸಲುವಾಗಿ ಅಂತಂದ್ರೆ ದ್ವಿತೀಯ ವಿದ್ಯುತ್ ಪರಿಣಾಮ. ಯಾವುದು? ದ್ವಿತೀಯ ವಿದ್ಯುತ್ ಪರಿಣಾಮ. ಈ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಸಂಶೋಧಿಸಿದ ಸಲುವಾಗಿ ಯಾರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತಂದ್ರ ಆಲ್ಬರ್ಟ್ ಐನ್ಸ್ಟೀನ್ ರವರಿಗೆ. ಆದ್ರ ಯಾವ ವರ್ಷ ನೊಬೆಲ್ ಪ್ರಶಸ್ತಿ ಸಿಕ್ಕದವ್ರಿಗೆ ಅಂತಂದ್ರ 1921ರಲ್ಲಿ. ಯಾವ ವರ್ಷದಲ್ಲಿ? 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕದ. ಹಾಗಾದ್ರೆ ಸರ್ ನೀವು ಶಬ್ದ ಹೇಳತ್ತೀರಿ, ಇಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಯಾಕೆ ಬಂದ? ಹೌದಾ? ಇದು ಕ್ವಶನ್ ನಿಮಗೆ. ಇಲ್ಲಿ ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್ ರವರು ಈ ಆಲ್ಬರ್ಟ್ ಐನ್ಸ್ಟೀನ್ ರವರಿಗಿಂತ ಮುಂಚಿತವಾಗಿ, ಯಾರಿಗಿಂತ ಮುಂಚಿತವಾಗಿ? ಆಲ್ಬರ್ಟ್ ಐನ್ಸ್ಟೀನ್ ರವರಿಗಿಂತ ಮುಂಚಿತವಾಗಿ ಈ ದ್ವಿತೀಯ ವಿದ್ಯುತ್ ಪರಿಣಾಮದ ಕುರಿತು ಕಲ್ಪನೆಯನ್ನು ಹೊಂದಿದ್ದ, ಅಸ್ಪಷ್ಟವಾದ ವಿವರಣೆ ನೀಡಿದ್ದ. ಯಾರು? ಜರ್ಮನಿಯ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಯಾವುದರ ಕುರಿತು? ದ್ವಿತೀಯ ವಿದ್ಯುತ್ ಪರಿಣಾಮದ ಕುರಿತು. ಯಾರಿಗಿಂತ ಮುಂಚಿತವಾಗಿ? ಆಲ್ಬರ್ಟ್ ಐನ್ಸ್ಟೀನ್ ರವರು ಸಂಶೋಧನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಏನ್ ಮಾಡೋದಂದ್ರ ಈ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಆಲ್ಬರ್ಟ್ ಐನ್ಸ್ಟೀನ್ ರವರು ಸಂಶೋಧಕ್ಕಿಂತ ಮುಂಚಿತವಾಗಿ ಇದರ ಕಲ್ಪನೆ ಹೊಂದಿದವರು ಯಾರು ಅಂತಂದ್ರ ಜರ್ಮನಿಯ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಹಾಗಾದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಯಾವ ದೇಶದವರು ಅಂತಂದ್ರೆ ಜರ್ಮನ್ ದೇಶದವರು. ಯಾವ ದೇಶದ ವಿಜ್ಞಾನಿ? ಜರ್ಮನ್ ದೇಶದ ವಿಜ್ಞಾನಿ. ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಯಾವ ಸಂಶೋಧನೆ ಸಲುವಾಗಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡ್ರು ಅಂತಂದ್ರೆ ದ್ವಿತೀಯ ವಿದ್ಯುತ್ ಪರಿಣಾಮ. ನೆನಪಿರಲಿ, ಆಪ್ಷನ್ ಮೊದಲನೇ ಏನ್ ಕೊಡ್ತಾನ? ಸಾಪೇಕ್ಷ ಸಿದ್ಧಾಂತ ಕೊಡ್ತಾನ. ಯಾವ್ದು ಕೊಡ್ತಾನ? ಸಾಪೇಕ್ಷ ಸಿದ್ಧಾಂತ ಅಂತ ಕೊಡ್ತಾನ. ಆದ್ರೆ ಅವನು ನೊಬೆಲ್ ಪ್ರಶಸ್ತಿ ಪಡ್ಕೊಂಡದ್ದು ಯಾವುದ್ರ ಸಲುವಾಗಿ ಅಂತಂದ್ರೆ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಸಂಶೋಧಿಸಿದ ಸಲುವಾಗಿ ಆಲ್ಬರ್ಟ್ ಐನ್ಸ್ಟೀನ್ ನೊಬೆಲ್ ಪ್ರಶಸ್ತಿ ಪಡ್ಕೊಂಡ್ರು. ಆದ್ರೆ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ಆಲ್ಬರ್ಟ್ ಐನ್ಸ್ಟೀನ್ ವಿವರಿಸುವುದಕ್ಕಿಂತ ಮುಂಚಿತವಾಗಿ ಅದರ ಕಲ್ಪನೆಯನ್ನು ಹೊಂದಿರುವಂತಹ ವಿಜ್ಞಾನಿ ಯಾರು ಅಂತಂದ್ರೆ ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಯಾರು? ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್. ಹಾಗಾದ್ರೆ ಈ ಜರ್ಮನ್ ದೇಶದ ಹೆನ್ರಿಚ್ ರುಡಾಲ್ಫ್ ಹರ್ಟ್ಜ್ ಅವರು ಶಬ್ದದಲ್ಲಿ ಅದರ ಆವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಆವೃತ್ತಿಯ ಆಧಾರದ ಮೇಲೆ ಶಬ್ದದಲ್ಲಿ ಎಷ್ಟು ವಿಧಗಳನ್ನಾಗಿ ಮಾಡಿದ್ರು? 3 ವಿಧಗಳನ್ನಾಗಿ ಮಾಡಿದ್ರು. ಒಂದು ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. 2 ಶ್ರವ್ಯ ಶಬ್ದ. 3 ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಶಬ್ದದಲ್ಲಿ ಎಷ್ಟು ವಿಧಗಳವ? 3 ವಿಧಗಳು. ಹಾಗಾದ್ರೆ ಇಲ್ಲಿ ಶಬ್ದದಲ್ಲಿ ಕಂಡು ಬರುವಂತ ಮೊದಲನೇ ವಿಧ ಯಾವುದು ಅಂತಂದ್ರೆ ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. ಹಾಗಾದ್ರೆ ಇಲ್ಲಿ ಅಶ್ರವ್ಯ ಶಬ್ದ ಅಂದ್ರೆ ಏನ್ ನೋಡೋಣ. ಅಶ್ರವ್ಯ ಶಬ್ದ ಅಂದ್ರ ಶಬ್ದದ ಆವೃತ್ತಿ ಏನಾಗಿರ್ತಂದ್ರ 20 ಹರ್ಟ್ಜ್ ಗಿಂತ ಕಡಿಮೆ ಇರುತ್ತೆ. ಶಬ್ದದ ಆವೃತ್ತಿ 20 ಹರ್ಟ್ಜ್ ಗಿಂತ ಕಡಿಮೆ ಇರ್ತದೆ. 20 ಹರ್ಟ್ಜ್ ಗಿಂತ ಕಡಿಮೆ ಆವೃತ್ತಿಯನ್ನು ಹೊಂದಿರುವಂತಹ ಶಬ್ದಕ್ಕೆ 20 ಹರ್ಟ್ಜ್ ಗಿಂತ ಕಡಿಮೆ ಆವೃತ್ತಿಯನ್ನು ಹೊಂದಿರುವಂತಹ ಶಬ್ದಕ್ಕೆ ಯಾವ ಶಬ್ದ ಅಂತೇಳಿ ಕರೀತಾರ ಅಂತಂದ್ರ ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ ಅಂತೇಳಿ ಕರೀತಾರ. ಹಾಗಾದ್ರೆ ಈ ಅಶ್ರವ್ಯ ಶಬ್ದಕ್ಕೆ ಉದಾಹರಣೆ ಏನಂತಂದ್ರ ಎಲೆಗಳ ಕಂಪನಾಂಕ. ಎಲೆಗಳ ಕಂಪನಾಂಕ ಯಾವುದಕ್ಕೆ ಉದಾಹರಣೆ ಅಂತಂದ್ರ ಅಶ್ರವ್ಯ ಶಬ್ದಕ್ಕೆ ಉದಾಹರಣೆ. ಯಾವ್ದಕ್ಕೆ ಉದಾಹರಣೆ? ಅಶ್ರವ್ಯ ಶಬ್ದಕ್ಕೆ ಉದಾಹರಣೆ. ಅದೇ ರೀತಿಯಾಗಿ ನಾಯಿ, ಬೆಕ್ಕು, ಇಲಿ, ಹಾವು, ಬಾವಲಿ
ಇವೆಲ್ಲ ಕೇಳುವಂತ ಶಬ್ದ ಯಾವುದು ಅಂತಂದ್ರೆ ಅಶ್ರವ್ಯ ಶಬ್ದ. ಅಂದ್ರೆ 20 ಹರ್ಜ್ ಗಿಂತ ಕಡಿಮೆ ಶಬ್ದವನ್ನು ಹೊಂದಿದ್ದರೆ ಇವು ಎಲ್ಲಾ ಪ್ರಾಣಿಗಳು ಏನಾಗಿತ್ತು ಅಂದ್ರೆ ಕೇಳಿಸ್ಕೊಳ್ತಾವ. ಸರ್, ಎಲೆಗಳ ಕಂಪನಾಂಕ. ಎಲೆಗಳ ಕಂಪನಾಂಕ ಅಂದ್ರೆ ಎರಡು ಎಲೆಗಳು ಒಂದಕ್ಕೊಂದು ಬಡಿದಾಗ ಅವುಗಳ ಮಧ್ಯೆ ಏನುಂಟಾಗ್ತಂದ್ರೆ ಶಬ್ದ ಉಂಟಾಗ್ತದ. ಆ ಶಬ್ದದ ಆವೃತ್ತಿ ಏನಾಗಿರ್ತದಂದ್ರ 20 ಹರ್ಜ್ ಗಿಂತ ಕಡಿಮೆ ಇರ್ತದ. ಅದನ್ನು ಸಹಿತ ಯಾವುದಕ್ಕೆ ಉದಾಹರಣೆ ಅಂತಂದ್ರ ಅಶ್ರವ್ಯ ಶಬ್ದಕ್ಕೆ ಉದಾಹರಣೆ. ಹಾಗಾದ್ರೆ ಇಲ್ಲಿ ಭೂಕಂಪ ಆಗ್ತದ. ಏನಾಗ್ತದ? ಭೂಕಂಪ. ಹೌದಾ? ಇಲ್ಲಿ ಭೂಕಂಪ ಆಗ್ತದ. ಭೂಕಂಪ ಆಗೋಕ್ಕಿಂತ ಮುಂಚಿತವಾಗಿ, ಆದ ನಂತರ ಅಲ್ಲ, ಆಗೋಕ್ಕಿಂತ ಇನ್ನೇನು ಭೂಕಂಪ ಆಗಬೇಕಂತ ಸ್ಟಾರ್ಟ್ ಮಾಡ್ತಲ್ಲ ಅವಾಗ. ಭೂಕಂಪ ಆಗೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಶಬ್ದದ ತೀವ್ರತೆ ಇರ್ತದೆ. ಎಷ್ಟು ಇರ್ತದ ಅಂತಂದ್ರ 20 ಹರ್ಜ್ ಗಿಂತ ಕಡಿಮೆ ಇರ್ತದೆ. ಭೂಕಂಪ ಆಗೋಕ್ಕಿಂತ ಮುಂಚಿತವಾಗಿ ಶಬ್ದದ ತೀವ್ರತೆ ಎಷ್ಟು ಇರ್ತದ ಅಂತಂದ್ರ 20 ಹರ್ಜ್ ಗಿಂತ ಕಡಿಮೆ ಇರ್ತದ. ಹಾಗಾದ್ರೆ ಭೂಕಂಪ ಆಗೋಕ್ಕಿಂತ ಮುಂಚಿತವಾಗಿ ಶಬ್ದ ತೀವ್ರತೆ 20 ಹರ್ಜ್ ಗಿಂತ ಕಡಿಮೆ ಆಗಿರ್ತದ. ಇಲ್ಲಿ ನಮಗೆ ಕ್ವಶನ್ ಏನು ಅಂತಂದ್ರೆ ಭೂಕಂಪ ಆಗುವ ಮುನ್ಸೂಚನೆ. ಭೂಕಂಪ ಆಗುವ ಮುನ್ಸೂಚನೆ ಮೊಟ್ಟ ಮೊದಲು ನೋಡ್ರಿ, ಭೂಕಂಪ ಆಗುವ ಮುನ್ಸೂಚನೆ ಮೊಟ್ಟ ಮೊದಲು ಯಾವ ಪ್ರಾಣಿಗೆ ಗೊತ್ತಾಗ್ತದ? ಯಾವುದು ಗೊತ್ತಾಗ್ತದೆ? ಭೂಕಂಪ ಆಗುವ ಮುಂಚಿತವಾಗಿ ಅದು ಮುನ್ಸೂಚನೆ ಯಾವ್ದು ಗುರುತಾಗ್ತದ ಅಂದ್ರೆ ನೀವು ಅನ್ಬಹುದು ನಾಯಿ ಅಂತ ಹೇಳಿ. ಹೌದಾ? ಮನ್ಯಾಗ ಹಿರಿಯ ಮನುಷ್ಯರು ಇರ್ತಾರ, ನಾಯಿ ಜಾಸ್ತಿ ಬಗಳತ್ತಂದ್ರ ಯಾಕೋ ಭೂಕಂಪ ಆಗಕ್ ಕಾಣಿಸ್ತದ, ಎಲ್ಲರೂ ಮನಿ ಬಿಟ್ಟು ಹೊರಗೆ ಬರ್ರಿ ಅಂತ ಹೇಳ್ತಾರೆ. ಹೌದಾ? ನಾಯಿ ಬಗಳಿರ್ತದ. ಆ ನಾಯಿಗಿಂತಲೂ ಮುಂಚಿತವಾಗಿ ಭೂಕಂಪ ಆಗುವ ಮುನ್ಸೂಚನೆ ನಾಯಿಗಿಂತ ಮುಂಚಿತವಾಗಿ ಯಾವ್ದಕ್ ಕಂಡು ಬರ್ತದ ಅಂತಂದ್ರ ಹಾವಿ. ಯಾವ್ದಕ್ಕ? ಹಾವಿ. ಸರ್, ಯಾವ ಹಾವು? ಕಾಳಿಂಗ ಸರ್ಪ. ಯಾವ ಸರ್ಪ? ಕಾಳಿಂಗ ಸರ್ಪ. ನೋಡ್ರಿ, ಭೂಕಂಪ ಆಗುವ ಮುನ್ಸೂಚನೆ ಮೊಟ್ಟ ಮೊದಲ ಬಾರಿಗೆ ಯಾವ್ದು ಕಂಡು ಬರ್ತದ ಅಂದ್ರ ಕಾಳಿಂಗ ಸರ್ಪಕ್ಕೆ. ಯಾವ್ದು ಕಂಡು ಬರ್ತದ? ಕಾಳಿಂಗ ಸರ್ಪ. ಹಾಗಾದರೆ ಹಾವುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಜಿಕೆ ಕ್ವಶನ್ ಆಗ್ತದೆ ಇಲ್ಲಿ. ಹಾವುಗಳ ರಾಜ ಅಂತೇಳಿ ಯಾವುದನ್ನು ಕರೀತಾರೆ ಅಂದ್ರೆ ಕಾಳಿಂಗ ಸರ್ಪಕ್ಕೆ. ಹೌದಾ? ಹಾವುಗಳ ರಾಜ ಅಂತೇಳಿ ಕಾಳಿಂಗ ಸರ್ಪ ಕರೀತಾರ. ಕಾಳಿಂಗ ಸರ್ಪದ ತವರೂರು. ಕಾಳಿಂಗ ಸರ್ಪದ ತವರೂರು ಯಾಗುಂಬೆ. ಆಗುಂಬೆ. ಯಾಗುಂಬೆ. ಆಗುಂಬೆ. ಕಾಳಿಂಗ ಸರ್ಪದ ತವರೂರು ಆಗುಂಬೆ. ಇನ್ನೊಂದು ಕ್ವಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಪ್ರದೇಶ ಯಾಗುಂಬೆ. ಆಗುಂಬೆ. ಯಾವುದು? ಆಗುಂಬೆ. ಹಾವುಗಳ ರಾಜ ಕಾಳಿಂಗ ಸರ್ಪ. ಅದೇ ರೀತಿ ಗೂಡು ಕಟ್ಟುವ ಹಾವು ಎಂದು ಯಾವುದನ್ನು ಕರೆಯುತ್ತಾರೆ? ನೋಡ್ರಿ, ಗೂಡು ಕಟ್ಟುವ ಹಾವು ಅಂತಂದ್ರೆ ಯಾವುದು? ಕಾಳಿಂಗ ಸರ್ಪ. ಭೂಕಂಪ ಆಗುವ ಮುನ್ಸೂಚನೆ ಮೊಟ್ಟ ಮೊದಲ ಬಾರಿ ಕಂಡು ಬರುವುದು ಯಾವುದು? ಕಾಳಿಂಗ ಸರ್ಪ. ಗೂಡು ಕಟ್ಟುವ ಹಾವು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪದ ತವರೂರು ಆಗುಂಬೆ. ಎಲ್ಲಿ ಕಂಡು ಬರ್ತದೆ? ಶಿವಮೊಗ್ಗ. ಕಾಳಿಂಗ ಸರ್ಪದ ತವರೂರು ಆಗುಂಬೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಯಾಗುಂಬೆ. ಆಗುಂಬೆ. ಯಾವುದು? ಆಗುಂಬೆ. ಹಾಗಾದ್ರೆ ಭೂಕಂಪ ಆಗುವ ಮುನ್ಸೂಚನೆ ಮೊಟ್ಟ ಮೊದಲ ಬಾರಿ ಕಂಡು ಬರೋದು ಹಾವಿಗೆ, ಅದು ಕಾಳಿಂಗ ಸರ್ಪ. ಇನ್ನು ಭೂಕಂಪ ಆದ ನಂತರ ಕೊನೆಯದಾಗಿ ನೋಡ್ರಿ, ಭೂಕಂಪ ಆಗಿರ್ತದ, ಕೊನೆಯದಾಗಿ ಸಾಯೋರು ಸತ್ತಿರ್ತಾರ, ಉಳಿಯೋರು ಉಳಿದಿರ್ತಾರ. ಭೂಕಂಪ ಆಗಿರ್ತದ, ಕೊನೆಯದಾಗಿ ಕೇಳ್ತದ ಭೂಕಂಪ ಆಗ್ಯಾರ ಅಂತ ಕೇಳ. ಅದು ಯಾವುದಕ್ಕಂದ್ರ ಆನೆ. ಭೂಕಂಪ ಆದ ಲಕ್ಷಣ ಮನುಷ್ಯರಿಗೆ ಗುರ್ತಾಗ್ತದ. ಬಿಲ್ಡಿಂಗ್ ಏನೋ ಅಳಗಾಡತ್ತು, ಬೆಳಂಗ್ ಕಾಣಿಸ್ತದ, ಭೂಕಂಪ ಆಗ್ತದೆ, ಎಲ್ಲ ಹೊರ ಬರ್ತೀರಿ. ಆದ್ರೆ ಭೂಕಂಪ ಆದ ನಂತರ ಸಾಯೋರು ಸತ್ತಿರ್ತಾರ, ಉಳೋರು ಉಳಿದಿರ್ತಾರ. ಕೊನೆಯದಾಗಿ ಯಾವುದು ಗುರ್ತಾಗ್ತದ ಅಂದ್ರ ಆನೆ. ಯಾವುದು ಗುರ್ತದ? ಆನೆ. ಇಲ್ಲಿ ಆನೆ ಅಂದ ತಕ್ಷಣ ಆನೆಗಳಲ್ಲಿ ಎಷ್ಟು ಪ್ರಕಾರಗಳನ್ನ ಮಾಡ್ತೀವಿ ಅಂದ್ರೆ ನಾವು 3 ಪ್ರಕಾರಗಳು ಮಾಡ್ತೇವೆ. ಆನೆಗಳಲ್ಲಿ ಎಷ್ಟು ಪ್ರಕಾರ ಮಾಡ್ತೀವಿ? 3 ಪ್ರಕಾರಗಳು. ಯಾವ್ಯಾವ ಅಂತಂದ್ರೆ, ಒಂದು ಬಿಳಿ ಆನೆ. ಯಾವ ಆನೆ? ಬಿಳಿ ಆನೆ. 2 ಏಷಿಯಾದ ಆನೆ. ಯಾವ ಆನೆ? ಏಷ್ಯಾದ ಆನೆ.
ಮೂರು ಆಫ್ರಿಕಾದ ಆನೆ. ಯಾವ ಆನೆ? ಆಫ್ರಿಕಾದ ಆನೆ. ಆನೆಗಳಲ್ಲಿ ಎಷ್ಟು ಪ್ರಕಾರಗಳು? ಮೂರು ಪ್ರಕಾರಗಳು. ಒಂದು ಬಿಳಿಯ ಆನೆ, ಎರಡು ಏಷ್ಯಾದ ಆನೆ, ಮೂರು ಆಫ್ರಿಕಾದ ಆನೆ. ಹಾಗಾದ್ರೆ ಭೂಕಂಪ ಆದ ನಂತರ ಕೊನೆಯದಾಗಿ ಕಂಡುಬರುವುದು ಯಾವುದಕ್ಕಂದ್ರೆ ಆನೆಗೆ. ಆನೆಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ ಮೂರು ಪ್ರಕಾರ. ಒಂದು ಬಿಳಿಯ ಆನೆ, ಎರಡು ಏಷ್ಯಾದ ಆನೆ, ಮೂರು ಆಫ್ರಿಕಾದ ಆನೆ. ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಯಾವುದರ ಆಧಾರದ ಮೇಲೆ ಮಾಡ್ತೇವೆ ಅಂತಂದ್ರ ಇದು ಬಿಳಿ ಆನೆ ಅದ, ಇದರ ಬಣ್ಣ ಬಿಳಿನೇ ಅದ, ಇದೊಂದು ಹೊರಗೆ ಮಾಡಿಬಿಡ್ತು, ಇದೊಂದು ಬಿಳಿಯ ಆನೆ. ಇನ್ನು ಏಷ್ಯಾದ ಆನೆ ಬಣ್ಣನು ಕಪ್ಪದ, ಆಫ್ರಿಕಾದ ಆನೆ ಬಣ್ಣನು ಏನದ ಅಂದ್ರೆ ಕಪ್ಪದ. ಹೌದಾ? ಏಷ್ಯಾದ ಆನೆ ಬಣ್ಣನು ಕಪ್ಪದ, ಆಫ್ರಿಕಾದ ಆನೆ ಬಣ್ಣನು ಕಪ್ಪದ. ಇದರಲ್ಲಿ ಯಾವುದರ ಆಧಾರದ ಮೇಲೆ ಮಾಡ್ತೇವೆ ಸರ್? ದಂತಗಳ ಆಧಾರದ ಮೇಲೆ. ಏಷ್ಯಾದ ಆನೆಗೂ ಯಾವ ರೀತಿ ದಂತದ, ಆಫ್ರಿಕಾದ ಆನೆಗೂ ಅದೇ ರೀತಿ ದಂತದ. ಸರಿ, ಕಿವಿಯ ಆಧಾರದ ಮೇಲೆ. ಏಷ್ಯಾದ ಆನೆ ಮತ್ತು ಆಫ್ರಿಕಾದ ಆನೆ ಎರಡು ಆಜು ಬಾಜು ನಿಲ್ಲಿಸಿದ್ರೆ ಯಾವುದು ಏಷ್ಯಾದ ಆನೆ ಯಾವುದು ಆಫ್ರಿಕಾದ ಆನೆ ಅನ್ನೋದೇ ಗೊತ್ತಾಗಂಗಿಲ್ಲ. ಹಾಗಾದ್ರೆ ಯಾವುದರ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ ಈ ಏಷ್ಯಾದ ಆನೆ ಆಫ್ರಿಕಾದ ಆನೆ ಬೇರೆ ಬೇರೆ ಮಾಡ್ತೀವಿ ಅಂತಂದ್ರೆ ಅವುಗಳಿಡುವಂತ ಲದ್ದಿಯ ಆಧಾರದ ಮೇಲೆ. ಆನೆ, ಏಷ್ಯಾದ ಆನೆ ಮತ್ತು ಆಫ್ರಿಕಾದ ಆನೆ ಇರುವಂತ ಲದ್ದಿಯ ಆಧಾರದ ಮೇಲೆ ಇದು ಏಷ್ಯಾದ ಆನೆ, ಇದು ಆಫ್ರಿಕಾದ ಆನೆ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಏಷ್ಯಾದ ಆನೆ ಒಂದು ದಿನಕ್ಕೆ 18ರಿಂದ 20 ಬಾರಿ ಲದ್ದಿಡ್ತವೆ. ಏಷ್ಯಾದ ಆನೆ ಒಂದು ದಿನಕ್ಕೆ 18ರಿಂದ 20 ಬಾರಿ ಲದ್ದಿಡ್ತದ. ಅದೇ ರೀತಿಯಾಗಿ ಆಫ್ರಿಕಾದ ಆನೆ ಒಂದು ದಿನಕ್ಕೆ 16ರಿಂದ 18 ಬಾರಿ ಲದ್ದಿಡುತ್ತದೆ. ಅವುಗಳಿಡುವಂತ ಲದ್ದಿಯ ಆಧಾರದ ಮೇಲೆ ಅದು ಏಷ್ಯಾದ ಆನೆ, ಅದು ಆಫ್ರಿಕಾದ ಆನೆ ಅಂತೇಳಿ ಮಾಡ್ತೇವೆ. ಸರ, ಬಿಳಿಯ ಆನೆಗಳ ನಾಡು ಯಾವುದು? ಬಿಳಿಯ ಆನೆಗಳ ನಾಡು ಯಾವುದು? ಬಿಳಿಯ ಆನೆಗಳ ನಾಡು ಯಾವುದು ಅಂತಂದ್ರ ಥಾಯ್ಲ್ಯಾಂಡ್. ಯಾವ ಲ್ಯಾಂಡ್? ಥಾಯ್ಲ್ಯಾಂಡ್. ಬಿಳಿಯ ಆನೆಗಳ ನಾಡು ಯಾವುದು ಅಂತಂದ್ರ ಥೈಲ್ಯಾಂಡ್. ಅದೇ ರೀತಿಯಾಗಿ ಹಾಗಾದ್ರೆ ಮೊನ್ನೆ PC ಕ್ವಶನ್ ಆಗಿತ್ತು. ಯಾವ ರೀತಿ ಆಗಿತ್ತು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಾಂಪ್ರದಾಯಿಕ ಪಾರಂಪರಿಕ ಪ್ರಾಣಿ ಯಾವುದು? ಆನೆ. ಯಾವ ಆನೆ? ಏಷ್ಯಾದ ಆನೆ. ಕರ್ನಾಟಕ ರಾಜ್ಯದ ಪಾರಂಪರಿಕ ಪ್ರಾಣಿ ಯಾವುದು? ಏಷ್ಯಾದ ಆನೆ. ಅಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ರು? ಭಾರತದ ಆನೆ ಅಂತ ಕೊಟ್ಟರು. ಯಾವ ಆನೆ? ಭಾರತದ ಆನೆ. ನಮ್ಮ ಭಾರತ ದೇಶ ಕಂಡು ಬರುವುದು ಯಾವ ಖಂಡಿನಲ್ಲಿ? ಏಷ್ಯಾ ಖಂಡಿನಲ್ಲಿ ಕಂಡು ಬರ್ತದ. ಹೌದಾ? ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪಾರಂಪರಿಕ ಪ್ರಾಣಿ ಯಾವುದು ಅಂತಂದ್ರೆ ಏಷ್ಯಾದ ಆನೆ ಅಥವಾ ಭಾರತದ ಆನೆ. ಹಾಗಾದ್ರೆ ಇಲ್ಲಿ ಬರೋಣ ನಾವು ಶಬ್ದಕ್ಕೆ. ಅಶ್ರವ್ಯ ಶಬ್ದ. ಅಶ್ರವ್ಯ ಶಬ್ದ ಅಂತಂದ್ರ ಯಾವ ಶಬ್ದದ ಆವೃತ್ತಿ 20 ಹರ್ಟ್ಜ್ಗಿಂತ ಕಡಿಮೆ ಇರ್ತದ. ಯಾವ ಶಬ್ದದ ಆವೃತ್ತಿ 20 ಹರ್ಟ್ಜ್ಗಿಂತ ಕಡಿಮೆ ಇರ್ತದ ಅದಕ್ಕೆ ಏನಂತ ಹೇಳ್ತಿರ್ತಾರ ಅಂದ್ರ ಅಶ್ರವ್ಯ ಶಬ್ದ ಅಂತ ಹೇಳ್ತಿರ್ತಾರ. ಈ ಅಶ್ರವ್ಯ ಶಬ್ದಕ್ಕೆ ಉದಾಹರಣೆ ಯಾವುದು ಅಂತಂದ್ರ ಎಲೆಗಳ ಕಂಪನಾಂಕ, ನಾಯಿ, ಬೆಕ್ಕು, ಇಲಿ, ಹಾವು, ಬೆಕ್ಕು, ಬಾವಲಿ ಇವೆಲ್ಲಾ ಕೇಳಿಸಿಕೊಳ್ಳುವಂತ ಶಬ್ದ ಯಾವುದು ಅಂತಂದ್ರ ಅಶ್ರವ್ಯ ಶಬ್ದ. ಅಂದ್ರೆ ಅವೆಲ್ಲ ಏನಾಗಿತ್ತು ಅಂದ್ರ 20 ಹರ್ಟ್ಜ್ಗಿಂತ ಕಡಿಮೆ ಶಬ್ದ ಇದ್ರೂ ಸಹಿತ ಏನ್ ಮಾಡ್ತಂದ್ರ ಕೇಳಿಸಿಕೊಳ್ತಾವ. ಅದಕ್ಕೆ ಯಾವ ಶಬ್ದ ಅಂತ ಹೇಳಿ ಕರೀತಾರ ಅಂದ್ರ ಅಶ್ರವ್ಯ ಶಬ್ದ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಇನ್ನು ಶಬ್ದದಲ್ಲಿ ಎರಡನೇ ವಿಧ ಯಾವುದು? ಶ್ರವ್ಯ ಶಬ್ದ. ಶಬ್ದದಲ್ಲಿ ಎಷ್ಟು ವಿಧಗಳು ನೋಡ್ತೇವೆ ನಾವು? 3 ವಿಧಗಳು. ಒಂದು ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. 2 ಶ್ರವ್ಯ ಶಬ್ದ. 3 ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಹಾಗಾದ್ರೆ ಇಲ್ಲಿ ಎರಡನೇದಾಗಿ ನೋಡೋಣ ಯಾವ ಶಬ್ದ ಅಂತಂದ್ರ ಶ್ರವ್ಯ ಶಬ್ದ. ಯಾವ ಶಬ್ದ? ಶ್ರವ್ಯ ಶಬ್ದ. ಹಾಗಾದ್ರೆ ಇಲ್ಲಿ ಶ್ರವ್ಯ ಶಬ್ದ ಅಂದ್ರೆ ಶಬ್ದದ ಆವೃತ್ತಿ 20 ಹರ್ಟ್ಜ್ಗಿಂತ ಹೆಚ್ಚು.
ಶಬ್ದದ ಆವೃತ್ತಿ 20 ಹರ್ಟ್ಜ್ಗಿಂತ ಹೆಚ್ಚು ಮತ್ತು ಎಲ್ಲಿ ತನಕ ಅಂದ್ರೆ 20 ಕಿಲೋ ಹರ್ಟ್ಜ್ ವರೆಗೆ. ನೋಡ್ರಿ, ಶಬ್ದದ ಆವೃತ್ತಿ 20 ಹರ್ಟ್ಜ್ಗಿಂತ ಹೆಚ್ಚು, 20 ಕಿಲೋ ಹರ್ಟ್ಜ್ಗಿಂತ ಕಡಿಮೆ ಶಬ್ದದ ಆವೃತ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಯಾವ ಶಬ್ದ ಅಂತ ಹೇಳಿ ಕರೀತಾರ? ಶ್ರವ್ಯ ಶಬ್ದ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇಲ್ಲಿ ಇನ್ನೊಂದು ರೀತಿ ಕೊಡುವುದು, 20 ಹರ್ಟ್ಜ್ ನಿಂದ 20,000 ಹರ್ಟ್ಜ್ ವರೆಗೆ. ನೋಡು, 20 ಹರ್ಟ್ಜ್ ನಿಂದ 20,000 ಹರ್ಟ್ಜ್ ವರೆಗೆ ಶಬ್ದದ ಆವೃತ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಯಾವ ಶಬ್ದ ಅಂತ ಹೇಳಿ ಕರೀತಾರ ಅಂದ್ರೆ ಶ್ರವ್ಯ ಶಬ್ದ. ಯಾವ ಶಬ್ದ ಅಂತ ಹೇಳಿ ಕರೀತಾರ? ಶ್ರವ್ಯ ಶಬ್ದ. ಹಾಗಾದ್ರೆ 1 ಕಿಲೋ ಹರ್ಟ್ಜ್ ಈಸ್ ಈಕ್ವಲ್ ಟು ಎಷ್ಟು ಹರ್ಟ್ಜ್ಗೆ ಸಮ ಅಂತಂದ್ರ 1,000 ಹರ್ಟ್ಜ್ಗೆ ಸಮ. 1 ಕಿಲೋ ಹರ್ಟ್ಜ್ ಈಸ್ ಈಕ್ವಲ್ ಟು ಎಷ್ಟು ಸಮ? 1,000 ಹರ್ಟ್ಜ್ಗೆ ಸಮ. ಎಷ್ಟು ಸಮ? 1,000. ಹಾಗಾದ್ರೆ ಇಲ್ಲಿ ಶ್ರವ್ಯ ಶಬ್ದ ಆವೃತ್ತಿಯನ್ನು 20 ಹರ್ಟ್ಜ್ಗಿಂತ ಹೆಚ್ಚು ಅಥವಾ 20 ಕಿಲೋ ಹರ್ಟ್ಜ್ಗಿಂತ ಕಡಿಮೆ ಇರ್ತದ. ಅಂದ್ರ 20 ಹರ್ಟ್ಜ್ ನಿಂದ 20,000 ಹರ್ಟ್ಜ್ ವರೆಗೆ ಶಬ್ದದ ಆವೃತ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರ ಶ್ರವ್ಯ ಶಬ್ದ. ಯಾವ ಶಬ್ದ? ಶ್ರವ್ಯ ಶಬ್ದ. ಇಲ್ಲಿ ಕೆಸೆಟ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತು. ಕೆಸೆಟ್ ಎಕ್ಸಾಮ್ ಅಪ್ಲೈಡ್ ಕ್ವಶನ್ಸ್ ಇದರ ಮೇಲೆ ನಾವು ಇಷ್ಟೇ ಕೋನ 20 ಹರ್ಟ್ಜ್ ಇಂದ 20,000 ಹರ್ಟ್ಜ್. ಇದು ಉದಾಹರಣೆ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ. ಏನಂತಂದ್ರ ನಾವು ಆಲಿಸುವ ಸಂಗೀತ, ನಾವು ಆಲಿಸುವ ಸಂಗೀತ, ಅದೇ ರೀತಿ ನಾವು ಮಾತನಾಡುವ ಮಾತು. ನಾವು ಸಂಗೀತ ಕೇಳ್ತೇವೆ, ಅದರ ಶಬ್ದದ ಆವೃತ್ತಿ ಎಷ್ಟಿದೆ? 20 ಹರ್ಟ್ಜ್ ಇಂದ 20,000 ಹರ್ಟ್ಜ್ ಒಳಗೆ ಇರ್ತದ. ನಾವು ಮಾತಾಡ್ತೇವೆ, ನಾವು ಮಾತಾಡೋ ಮಾತು ಸಹಿತ ಎಷ್ಟಾಗಿತ್ತು ಅಂದ್ರೆ 20,000 ಇಂದ 20,000 ಹರ್ಟ್ಜ್ ವರೆಗೆ ಆಗಿರ್ತದ. ಇವು ಉದಾಹರಣೆ ಕೊಟ್ಟು ಇಲ್ಲಿ ನಮಗೊಂದು ಅಪ್ಲೈಡ್ ಕ್ವಶನ್ ಕೇಳಿದ್ರು ಕೆಸೆಟ್ ಎಕ್ಸಾಮ್ ಅಲ್ಲಿ. ಅಲ್ಲಿ ಕೆಸೆಟ್ ನಲ್ಲಿ ಒಂದು ಡೈರೆಕ್ಟ್ ಇರಂಗಿಲ್ಲ, ಎಲ್ಲಾ ಅಪ್ಲೈಡ್ ಕ್ವಶನ್ಸ್. ಹೌದಾ? ಯಾವ ರೀತಿ ಕ್ವಶನ್ ಕೇಳಿದ್ರೆ ಅಂದ್ರೆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ, ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ SP ಬಾಲಸುಬ್ರಹ್ಮಣ್ಯನವರು ಹಾಡನ್ನು ಹಾಡುತ್ತಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ SP ಬಾಲಸುಬ್ರಹ್ಮಣ್ಯನವರು ಹಾಡನ್ನು ಹಾಡುತ್ತಿದ್ದಾರೆ. ಇಲ್ಲಿ ಯಾವ ಶಬ್ದಕ್ಕೆ ಸಂಬಂಧಿಸಿದೆ? ಯಾವ ಶಬ್ದಕ್ಕೆ? ಅಶ್ರವ್ಯ ಶಬ್ದಕ್ಕೆ. ಇದು ಶ್ರವ್ಯ ಶಬ್ದಕ್ಕೆ ಸಂಬಂಧಿಸಿದೆ. ಯಾವ್ದು ಸಂಬಂಧಿಸಿದೆ? ಶ್ರವ್ಯ ಶಬ್ದಕ್ಕೆ. ಯಾಕೆಂದ್ರೆ ನಾವು ಮಾತನಾಡುವ ಮಾತು, ನಾವು ಆಲಿಸುವ ಸಂಗೀತ ಯಾವುದಕ್ಕೆ ಸಂಬಂಧಪಟ್ಟದ? ಇಲ್ಲಿ ಶ್ರವ್ಯ ಶಬ್ದಕ್ಕೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ SP ಬಾಲಸುಬ್ರಹ್ಮಣ್ಯನವರು ಹಾಡನ್ನು ಹಾಡುತ್ತಿದ್ದಾರೆ. ಯಾವ ಶಬ್ದಕ್ಕೆ ಸಂಬಂಧಿಸಿದೆ? ಶ್ರವ್ಯ ಶಬ್ದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? ಶ್ರವ್ಯ ಶಬ್ದಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಇನ್ನ ಮೂರನೇದು ಕಂಡು ಬರ್ತದೆ, ಯಾವುದು? ಅಶ್ರವ್ಯ ಶಬ್ದ. ಇನ್ನು ಇನ್ನೊಂದು ಕ್ವಶನ್ ಯಾವ ರೀತಿ ಅಂದ್ರೆ ಸಂಗೀತ. ಹೌದಾ? ಇಲ್ಲಿ ಸಂಗೀತದ ಆವೃತ್ತಿ ಎಷ್ಟು ಆಗಿರ್ತದ ಅಂದ್ರೆ 40 ಹರ್ಟ್ಜ್ ನಿಂದ 4,000 ಹರ್ಟ್ಜ್ ವರೆಗೆ ಹೊಂದಿದೆ. ಇದು ಕ್ವಶನ್ ಕೇಳಿದ್ರು ಸರ್, ಸಂಗೀತದ ಆವೃತ್ತಿ ಎಲ್ಲಿಂದ ಎಲ್ಲಿ ತನಕ ಆಗಿರ್ತದ? 40 ಹರ್ಟ್ಜ್ ನಿಂದ 4,000 ಹರ್ಟ್ಜ್. ಸಂಗೀತದಲ್ಲಿ ತಾಳ ಲಯ ಅಂತ ಇರ್ತಾವ, ಡ್ರಮ್ ಬರ್ಸುವುದು. ಅದೇ ರೀತಿ ಅದರ ಆವೃತ್ತಿ ಎಷ್ಟಾಯ್ತಂದ್ರ 40 ಹರ್ಟ್ಜ್ ನಿಂದ 4,000 ಹರ್ಟ್ಜ್ ವರೆಗೆ ಹೊಂದಿರ್ತದ. ಕ್ವಶನ್ ಕೇಳಿದಾನೆ ಇದು. ಹೌದಾ? ಹಾಗಾದ್ರೆ ಇಲ್ಲಿ 20 ಹರ್ಟ್ಜ್ ನಿಂದ 20,000 ಹರ್ಟ್ಜ್ ವರೆಗೆ ಶಬ್ದ ಆವೃತ್ತಿಯನ್ನು ಹೊಂದಿದ್ದರೆ ಯಾವ ಶಬ್ದ? ಶ್ರವ್ಯ ಶಬ್ದ. ಯಾವ ಶಬ್ದ? ಶ್ರವ್ಯ ಶಬ್ದ. ಇನ್ನು ಮೂರನೇದು ಯಾವುದು ಅಂತಂದ್ರೆ ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. ಯಾವ ಶಬ್ದ? ಅಶ್ರವ್ಯ ಶಬ್ದ. ಹಾಗಾದ್ರೆ ಇಲ್ಲಿ ಒಂದನೇದು ಅಶ್ರವ್ಯ ಶಬ್ದ, ಎರಡು ಶ್ರವ್ಯ ಶಬ್ದ, ಮೂರು ಶ್ರವಣಾತೀತ. ಯಾವ ತೀತ? ಶ್ರವಣಾತೀತ ಶಬ್ದ. ಮೂರನೇದು ಯಾವ್ದು ಬರ್ತದ? ಶ್ರವಣಾತೀತ ಶಬ್ದ. ಹಾಗಾದ್ರೆ ಇಲ್ಲಿ ಶ್ರವಣಾತೀತ ಶಬ್ದ ಅಂತಂದ್ರ 20 ಕಿಲೋ ಹರ್ಟ್ಜ್ ಗಿಂತ ಹೆಚ್ಚು. ಎಷ್ಟು? 20 ಕಿಲೋ ಹರ್ಟ್ಜ್ ಗಿಂತ ಹೆಚ್ಚು 5 into 10⁵ ಕಿಲೋ ಹರ್ಟ್ಜ್ ವರೆಗೆ. ನೋಡ್ರಿ, 20 ಕಿಲೋ ಹರ್ಟ್ಜ್ ಗಿಂತ ಹೆಚ್ಚು
5 ಇಂಟು 10 ಕಿಲೋ 5 ಕಿಲೋ ಹರ್ಟ್ಜ್ ವರೆಗೆ ಶಬ್ದದ ಆವೃತ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಯಾವ ಶಬ್ದ ಅಂತ ಹೇಳಿ ಕರೀತಾರ ಅಂತಂದ್ರ ಶ್ರವಣಾತೀತ ಶಬ್ದ. ಯಾವ ಶಬ್ದ ಅಂತ ಹೇಳಿ ಕರೀತಾರ? ಶ್ರವಣಾತೀತ ಶಬ್ದ. ನೋಡ್ರಿ ಅಲ್ಲಿ ಅಶ್ರವ್ಯ ಶಬ್ದದಲ್ಲಿ ಏನ್ ಹೇಳೋದು? 20 ಹರ್ಟ್ಜ್ ಗಿಂತ ಕಡಿಮೆ ಇರಬೇಕು. ಶ್ರವ್ಯ ಶಬ್ದದಲ್ಲಿ ಏನ್ ಹೇಳೋದು? 20 ಹರ್ಟ್ಜ್ ಗಿಂತ ಹೆಚ್ಚು, 20 ಕಿಲೋ ಹರ್ಟ್ಜ್ ಗಿಂತ ಕಡಿಮೆ. ಆದ್ರೆ ಶ್ರವಣಾತೀತ ಶಬ್ದದಲ್ಲಿ ಏನಂತಂದ್ರ 20 ಕಿಲೋ ಹರ್ಟ್ಜ್ ನಿಂದ 5 ಇಂಟು 10⁵ ಕಿಲೋ ಹರ್ಟ್ಜ್ ವರೆಗೆ ಶಬ್ದದ ಆವೃತ್ತಿಯನ್ನು ಹೊಂದಿದ್ದರೆ ಅದಕ್ಕೆ ಯಾವ ಶಬ್ದ ಅಂತೇಳಿ ಕರೀತಾರೆ ಅಂದ್ರೆ ಶ್ರವಣಾತೀತ ಶಬ್ದ ಅಂತೇಳಿ ಕರೀತಾರೆ. ಯಾವ ಶಬ್ದ? ಶ್ರವಣಾತೀತ ಶಬ್ದ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಶ್ರವಣಾತೀತ ಶಬ್ದಕ್ಕೆ ಉದಾಹರಣೆಗಳು ಯಾವುದು ಅಂತಂದ್ರೆ ನೋಡ್ರಿ, ಮೂತ್ರಪಿಂಡದ ಹರಳುಗಳು, ಮೂತ್ರಪಿಂಡ ಮತ್ತು ಪಿತ್ತಕೋಶದ ಹರಳುಗಳನ್ನು ಪುಡಿ ಮಾಡಲು, ಮೂತ್ರಕೋಶ ಮತ್ತು ಮೂತ್ರಪಿಂಡ ಮತ್ತು ಪಿತ್ತಕೋಶದ ಹರಳುಗಳನ್ನು ಪುಡಿ ಮಾಡಲು ಬಳಸುವಂತ ಶಬ್ದ ಯಾವುದು ಅಂದ್ರೆ ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ, ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಯಾವ ಶಬ್ದವನ್ನು ಬಳಕೆ ಮಾಡ್ತಾರ ಅಂತಂದ್ರ ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ವಂದ್ಯಕರಣ ಕ್ರಿಯೆಯಲ್ಲಿ, ಬ್ಯಾಕ್ಟೀರಿಯಾಗಳ ವಂದ್ಯಕರಣ ಕ್ರಿಯೆಯಲ್ಲಿ ಯಾವ ಶಬ್ದವನ್ನು ಮಾಡ್ತಾರ ಅಂತಂದ್ರ ಈ ಶ್ರವಣಾತೀತ ಶಬ್ದವನ್ನು ಬಳಸ್ತಾರ. ಯಾವ ಶಬ್ದ? ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ಲೋಹಗಳನ್ನು ಬೆಸುಗೆ ಮಾಡಲು ಯಾವ ಶಬ್ದವನ್ನು ಬಳಸ್ತಾರ ಅಂತಂದ್ರ ಈ ಶ್ರವಣಾತೀತ ಶಬ್ದವನ್ನು ಬಳಸ್ತಾರ. ಲೋಹಗಳು ಬೆಸುಗೆ ಮಾಡಲು ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ಬಟ್ಟೆಯ ಜಿಡ್ಡನ್ನು ತೊಲಗಿಸಲು, ನೋಡ್ರಿ, ಬಟ್ಟೆಯ ಜಿಡ್ಡನ್ನು ತೊಲಗಿಸಲು ಯಾವ ಶಬ್ದವನ್ನು ಬಳಸ್ತಾರೆ ಅಂತಂದ್ರ ಶ್ರವಣಾತೀತ ಶಬ್ದ. ಯಾವ ಶಬ್ದ? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಸೋನಾರ್ ಮತ್ತು ಸ್ಕ್ಯಾನರ್ ಸಾಧನದಲ್ಲಿ ಯಾವ ಶಬ್ದವನ್ನು ಬಳಕೆ ಮಾಡ್ತಾರೆ ಅಂತಂದ್ರ ಶ್ರವಣಾತೀತ ಶಬ್ದ. ಯಾವ ಶಬ್ದವನ್ನು ಬಳಕೆ ಮಾಡ್ತಾರ? ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ಇಲ್ಲಿ ಮೃದು ಲೋಹಗಳು ಅಥವಾ ಲೋಹಗಳನ್ನು ಕತ್ತರಿಸಲು ಮತ್ತು ಬೆಸೆ ಹಾಕಲು ಏನ್ ಮಾಡ್ತಾರ? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಮೂತ್ರಕೋಶ ಮತ್ತು ಪಿತ್ತಕೋಶದಲ್ಲಿ ಏನ್ ಮಾಡ್ತಾರ? ಶ್ರವಣಾತೀತ ಶಬ್ದ ಬಳಸ್ತಾರ. ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಶ್ರವಣಾತೀತ ಶಬ್ದ ಬಳಸ್ತಾರ. ಅದೇ ರೀತಿಯಾಗಿ ನಮ್ಮ ಕಣ್ಣಿನ ಅಕ್ಷಿಪಟಲ ಕಳಚಿ ಬಿದ್ದಾಗ ಅದನ್ನು ಸರಿಪಡಿಸುವಲ್ಲಿ ಯಾವ ಶಬ್ದವನ್ನು ಬಳಕೆ ಮಾಡ್ತಾರ ಅಂತಂದ್ರೆ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ಯಾವ ಶಬ್ದ? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಇದು ಶಬ್ದದಲ್ಲಿ ಇಂಪಾರ್ಟೆಂಟ್. ಯಾವ? ಶ್ರವಣಾತೀತ ಶಬ್ದ. ಶ್ರವಣಾತೀತ ಶಬ್ದ ಅಂದ್ರೆ ಏನ್ ಕೇಳಂಗಿಲ್ಲ ನಿಮ್ ಕ್ವಶನ್. ಆ ಶ್ರವಣಾತೀತ ಶಬ್ದದ ಉಪಯೋಗಗಳ ಮೇಲೆ ಕ್ವಶನ್ ಕೇಳ್ತಾನ. ನೋಡ್ರಿ, ಮೂತ್ರಪಿಂಡ ಮತ್ತು ಪಿತ್ತಕೋಶದ ಹರಳುಗಳನ್ನು ಪುಡಿ ಮಾಡಲು ಯಾವ ಶಬ್ದವನ್ನು ಬಳಕೆ ಮಾಡ್ತಾರ? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಅದೇ ರೀತಿಯಾಗಿ ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಯಾವ? ಶ್ರವಣಾತೀತ ಶಬ್ದ. ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ವಂದ್ಯಕರಣ ಕ್ರಿಯೆಯಲ್ಲಿ ಯಾವುದು? ಶ್ರವಣಾತೀತ ಶಬ್ದ. ಅದೇ ರೀತಿಯಾಗಿ ಲೋಹಗಳನ್ನು ಕತ್ತರಿಸಲು, ಮೃದು ಲೋಹಗಳನ್ನು ಕತ್ತರಿಸಲು ಮತ್ತು ಬೆಸಗೆ ಹಾಕಲು ಏನ್ ಮಾಡ್ತಾರ ಅಂದ್ರೆ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ಬಟ್ಟೆ ಜಿಡ್ಡನ್ನು ತೊಲಗಿಸಲು ಶುಷ್ಕ ಒಗೆತದ ಸಂದರ್ಭದಲ್ಲಿ, ವಾಷಿಂಗ್ ಮಷಿನ್ ಶುಷ್ಕ ಒಗೆತದ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅಂದ್ರೆ ಈ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಅದೇ ರೀತಿಯಾಗಿ ಸೋನಾರ್ ಮತ್ತು ಸ್ಕ್ಯಾನರ್ ಸಾಧನದಲ್ಲಿ ಸಹಿತ ಏನ್ ಮಾಡ್ತಾರ ಅಂತಂದ್ರ ಈ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ನಮ್ಮ ಕಣ್ಣಿನ ಅಕ್ಷಿಪಟಲ ಕಳಚಿ ಬಿದ್ದಾಗ ಅದನ್ನು ಸರಿಪಡಿಸಲು ಏನ್ ಮಾಡ್ತಾರ ಅಂತಂದ್ರ ಈ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಯಾವುದು? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಅದೇ ರೀತಿಯಾಗಿ ಇಲ್ಲಿ ನಾವು ಈ ರೀತಿಯಾಗಿ ನೋಡಿದೆವು.
ಆದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ನಮ್ಗೆ ರೈಸ್ ಆಗ್ತದೆ, ಯಾವ ಅಂತಂದ್ರೆ ಸೋನಾರ್ ಅಂತೇಳಿ. ಒಂದ್ಸಲ PC ಕ್ವಶನ್ ಆಗೈತಿ, ಏನಂತಂದ್ರೆ ಸೋನಾರ್. ಸೋನಾರ್ ಅಂತಂದ್ರೆ ಸೌಂಡ್ ನೇವಿಗೇಷನ್, ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್, ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್. ಸೋನಾರ್ ಅಂದ್ರೇನು? ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್ ಅಂದ್ರೆ ಶಬ್ದ ಪ್ರಸರಣದಿಂದ, ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ. ಸೋನಾರ್ ಅಂದ್ರೇನು? ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ. ಆ ಸೋನಾರ್ ಮತ್ತು ಸ್ಕ್ಯಾನರ್ ಸಾಧನದಲ್ಲಿ ಸಹಿತ ಏನ್ ಮಾಡ್ತಾರೆ ಅಂದ್ರೆ ಶ್ರವಣಾತೀತ ಶಬ್ದ ಬಳಕೆ ಮಾಡ್ತಾರೆ. ಒಂದ್ಸಲ PSI ಕ್ವಶನ್ ಆಗಿತ್ತು, ಏನಾಗಿತ್ತು ಅಂತಂದ್ರೆ ಗರ್ಭಿಣಿಯ ಸ್ತ್ರೀಯ ಭ್ರೂಣಲಿಂಗವನ್ನು ಪರೀಕ್ಷಿಸಲು ಯಾವ ಶಬ್ದವನ್ನು ಬಳಕೆ ಮಾಡ್ತಾರ ಅಂತಂದ್ರೆ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಕ್ವಶನ್ ಕೇಳಿದಾನೆ ಇದು, ಗರ್ಭಿಣಿ ಸ್ತ್ರೀಯ ಭ್ರೂಣಲಿಂಗವನ್ನು ಪರೀಕ್ಷೆ ಮಾಡಲು ಯಾವ ಶಬ್ದವನ್ನು ಬಳಕೆ ಮಾಡ್ತಾರ? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರ. ಆ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಅಂತ ಕೇಳಿದ್ದ. ಆ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಅಂತಂದ್ರೆ 30 ಕಿಲೋ ಹರ್ಜ್. ನಿಮಗ್ ಕನ್ಫ್ಯೂಸ್ ಮಾಡೋ ಸಲುವಾಗಿ ಒಂದೇ ಆಪ್ಷನ್ 30 ಹರ್ಜ್ ಅಂತ ಕೊಡ್ತಾನೆ. 30 ಹರ್ಜ್ ಅಲ್ಲದು 30 ಕಿಲೋ ಹರ್ಜ್. ಯಾಕಂದ್ರೆ ಶ್ರವಣಾತೀತ ಶಬ್ದಕ್ಕೆ ಆವೃತ್ತಿ ಎಷ್ಟು? 20 ಕಿಲೋ ಹರ್ಜ್ಗಿಂತ ಹೆಚ್ಚಾಗಿರ್ತದ. 5 × 10⁵ ಕಿಲೋ ಹರ್ಜ್ಗಿಂತ ಕಡಿಮೆ ಆಗಿರ್ತದೆ. ಇಲ್ಲಿ ಗರ್ಭಿಣಿ ಸ್ತ್ರೀಯ ಭ್ರೂಣಲಿಂಗವನ್ನು ಪರೀಕ್ಷೆ ಮಾಡಲು ಯಾವ ಶಬ್ದವನ್ನು ಬಳಕೆ ಮಾಡ್ತಾರೆ ಅಂದ್ರೆ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ಆ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟಾಗಿರ್ತದೆ ಅಂದ್ರೆ 30 ಕಿಲೋ ಹರ್ಜ್. ಎಷ್ಟಾಗಿರ್ತದ? 30 ಕಿಲೋ ಹರ್ಜ್ ಆವೃತ್ತಿಯನ್ನು ಹೊಂದಿರ್ತದೆ. ಇದೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಶ್ರವಣಾತೀತ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಇಲ್ಲಿವರೆಗೆ ನಾವು ಏನೇನು ನೋಡಿದೆವು ಅಂತಂದ್ರೆ